ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಕ್ಚುಲಿ ಅಮ್ಮನ ಮನೆಗೆ ಬಂದಿದ್ದೀವಿ. ಅಮ್ಮ ಮತ್ತು ಅಪ್ಪನಿಗಿಬ್ಬರಿಗೂ ಸ್ವಲ್ಪ ಹುಷಾರಿಲ್ಲ. ನನಗೆ ಸ್ವಲ್ಪ ರಜಾ ಇರೋದ್ರಿಂದ ಸ್ವಲ್ಪ ನಾನು ಮಾಡಿಕೊಡೋಣ ಅಂತ ಬಂದಿರೋದು. ಮಕ್ಕಳಿಗೆ ರಜಾ ತುಂಬ ದಿನದಿಂದನೇ ರಜಾ ಸ್ಟಾರ್ಟ್ ಆಯಿತು. ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಯಾರಿಗಾನ ಆಗಲಿ ರಜದಲ್ಲಿ ಆದಷ್ಟು ಕೆಲಸಗಳನ್ನ ಹೇಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜೆಂಡರ್ ಅಂತ ನೋಡಿದೆ ಇದೊಂಥರ ಲೈಫ್ ಸ್ಕಿಲ್ ಅಂತ ಅಂದ್ಕೊಂಡು ಅವ್ರಿಗೆ ಬೇಸಿಕ್ ಸ್ವಲ್ಪ ಅಡುಗೆ, ಸ್ವಲ್ಪ ಪಾತ್ರೆ ತೊಳೆಯೋದು, ಕಸ ಗುಡಿಸೋದನ್ನೆಲ್ಲ ಒರೆಸೋದು ಇದನ್ನೆಲ್ಲ ಹೇಳ್ಕೊಡ್ತಾಯಿದ್ರೆ ತುಂಬಾ ಒಳ್ಳೆಯದದು. ಅವ್ರು ಎಷ್ಟೇ ಏನೇ ಹೈಯರ್ ಟಾಪ್ ಮಾರ್ಕ್ಸ್ ತೊಗೊಂಡ್ರು ಕೂಡ ಸ್ವಲ್ಪ ಈ ಲೈಫ್ ಲೀಡ್ ಮಾಡೋಕ್ಕೆ ಏನೇನು ಸ್ಕಿಲ್ ಇರಬೇಕು ಅದನ್ನೆಲ್ಲ ಗೊತ್ತಿರಬೇಕು ಅವರಿಗೆ. ಬರೀ ಓದ್ತಾನೆ ಇರ್ತಾರೆ, ಬರೀ ಕೆಲಸನ ಮಾಡ್ತಿರ್ತಾರೆ, ಇಂಥದ್ದೆಲ್ಲ ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸೊ ಇವತ್ತಿನ ವ್ಲಾಗಲ್ಲಿ ಏನು ಅಂದರೆ ಇದು ಕಂಟಿನ್ಯೂಷನ್ ವ್ಲಾಗು. ನಾನು ನೆನ್ನೆವರೆಗೂ ನನ್ನ PUC ಜರ್ನಿವರೆಗೂ ಹೇಳಿದ್ನಲ್ಲ, ಇವತ್ತಿನ ವ್ಲಾಗಲ್ಲಿ ನಂದು ಡಿಗ್ರಿ ಮತ್ತು ಮಾಸ್ಟರ್ಸು BEd ಯಾವ ರೀತಿ ಆಯಿತು ಅಂತ ಹೇಳ್ತಾ ಹೋಗ್ತೀನಿ. ಆ್ಯಕ್ಚುಲಿ ನಾನು ಕರೆಕ್ಟಾಗಿ ಲೈಫ್ ಲೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು, ಲೈಫ್ನ ಯಾವ ರೀತಿ ತೊಗೋಬೇಕು ಅದನ್ನು ಅರ್ಥ ಮಾಡ್ಕೊಂಡಿದ್ದು ಕರೆಕ್ಟಾಗಿ ಡಿಗ್ರಿಯಲ್ಲಿ ಅಂತ ಹೇಳ್ಬೋದು. ನಾನು ಈ ರೀತಿ ಇವಾಗ ತುಂಬ ಬೋಲ್ಡಾಗಿ ನನ್ನ ಲೈಫ್ನ ಫೇಸ್ ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೆ ಎಷ್ಟೊಂದು ಇನ್ಸಿಡೆನ್ಸು ಡಿಗ್ರಿಯಲ್ಲೂ ಕಾರಣ. ಆ್ಯಕ್ಚುಲಿ PUC ಆಗಿದ ತಕ್ಷಣವೇ ಒಂದೊಳ್ಳೆ ಪರ್ಸೆಂಟೇಜೇ ಬಂತು. ನಾನು ಆ್ಯಕ್ಚುಲಿ ಡಿಸೈಡ್ ಮಾಡಿದ್ನಲ್ಲ ಇಂಜಿನಿಯರಿಂಗ್ ಹೋಗಬಾರ್ದು, ಬರ್ಡನ್ ಆಗುತ್ತೆ ಅಂತ. ಅದಾದಮೇಲೆ ನಾನು ಅಪ್ಪ ಎಲ್ಲ ಕಡೆ ಹೋಗಿ ಒಂದು 2-3 ಕಡೆ ಎಲ್ಲ ಕಡೆ ಒಳ್ಳೆ ಇದು ರೆಸ್ಪಾನ್ಸೇ ಇತ್ತು. ಇಷ್ಟು ಒಳ್ಳೆ ಪರ್ಸೆಂಟೇಜ್ ಬಂದಿದೆ, ಏನಕ್ಕೆ ಇಂಜಿನಿಯರಿಂಗ್ ಕಳಿಸ್ತಾ ಇಲ್ಲ ನೀವು, ಕಳಿಸಿ ಅಂತ ಅಂತಿದ್ರು. ಆಮೇಲೆ ನಮಗೆ ಗೊತ್ತಿತ್ತಲ್ಲ, ನಮ್ಮ ರೀಸನ್ ನಮಗೆ ಕ್ಲಾರಿಟಿ ಇತ್ತಲ್ಲ, ನನಗೆ ಮೇನಾಗಿ ಕ್ಲಾರಿಟಿ ಇತ್ತಲ್ವ ಬರ್ಡನ್ ಮಾಡಬಾರ್ದು ಅಂತ. ಸೊ ತಲೆಯಲ್ಲಿ ಇದ್ದಿದ್ದು ಆ್ಯಕ್ಚುಲಿ ರಿಸರ್ಚ್ಗೆ ಹೋಗಬೇಕು ಅಂತ, ರಿಸರ್ಚ್ ಫೀಲ್ಡಲ್ಲಿ ಸೈಂಟಿಸ್ಟ್ ಆಗಬೇಕು ಅಂತ ತುಂಬಾ ಆಸೆ ಇತ್ತು. ಅದರದ್ದು ಹೇಳ್ತಾ ಹೋಗ್ತೀನಿ. ಆಮೇಲೆ ಮಹಾರಾಣೀಸ್ ಕಾಲೇಜಲ್ಲಿ ನಾನು ಸತಿ ತೋರಿಸಿದ್ನಲ್ಲ, ಅದು ಗೋಲ್ಡ್ ಮೆಡಲೆಲ್ಲ ಬಂದಾಗ ಅದು ವ್ಲಾಗ್ ತೋರಿಸಿದ್ನಲ್ಲ, ಅಲ್ಲೇ ಡಿಗ್ರಿಗೆ ಅಪ್ಲಿಕೇಶನ್ ತೊಗೊಂಡು ಈಸಿಯಾಗೆ ಸಿಕ್ತು ಆಯಿತಾ. ಟಾಪ್ ಲಿಸ್ಟಲ್ಲೇ ನನ್ನ ಹೆಸರೆಲ್ಲ ಇತ್ತು. ತುಂಬ ಚೆನ್ನಾಗೇ ಒಳ್ಳೆ ಕಾಲೇಜು. ನನಗೆ ನಿಜವಾಗ್ಲೂ ಹೇಳ್ತೀನಲ್ಲ, ಅಂಥ ಕಾಲೇಜು, ಬೆಸ್ಟ್ ಕಾಲೇಜು ಮತ್ತು ಅಂಥ ಒಳ್ಳೆ ಲೆಕ್ಚರರ್ಸ್ ನನ್ನ ಲೈಫಲ್ಲೇ ನೋಡಿಲ್ಲ. ಅಷ್ಟು ಬೆಸ್ಟ್ ಲೆಕ್ಚರರ್ಸು. ಮೈಸೂರು ಮಹಾರಾಣೀಸ್ ಕಾಲೇಜ್ ಅಂದರೆ ನಾನಿನ್ನೇನೂ ಇಲ್ಲ, ನಾನಾಗೆ ಓದಿದ್ದು ತುಂಬಾ ಕಡಿಮೆ. ಟೀಚರ್ಸು ಎಷ್ಟು ಚೆನ್ನಾಗಿ ಗೈಡ್ ಮಾಡ್ತಾರೆ ಅಂದರೆ ಅನ್ನೋದಷ್ಟೇ ಗೌರ್ಮೆಂಟ್ ಕಾಲೇಜು ಅಂತ. ಸೊ ನಾನು ಓದಿದ್ದೆಲ್ಲ ಗೌರ್ಮೆಂಟ್ ಕಾಲೇಜಸ್ಸಲ್ಲೇ, ಡಿಗ್ರಿಯಲ್ಲಿ ಮಾಸ್ಟರ್ಸು ಎಲ್ಲನೂ. ಆಮೇಲೆ ಅಲ್ಲಿ ಅಪ್ಲಿಕೇಶನ್ಸ್ ತೊಗೊಂಡಾದಮೇಲೆ ಅಲ್ಲಿ ನನ್ನ ಕಾಂಬಿನೇಷನ್ ಬಂದು ಕೆಮಿಸ್ಟ್ರಿ, ಬಾಟ್ನಿ, ಬಯೋಟೆಕ್ನಾಲಜಿ ಡಿಗ್ರಿಯಲ್ಲಿ, ಜೊತೆಗೆ ಕನ್ನಡ ಇಂಗ್ಲೀಷ್ ಇರ್ತಿತ್ತು. CVBT ಕಾಂಬಿನೇಷನ್ನು. ಆ CVBTಯಲ್ಲಿ BT ಅಂತ ಬಯೋಟೆಕ್ನಾಲಜಿ ಇತ್ತಲ್ವ, ಅಲ್ಲಿ ಒಂದು 16 ಮೆಂಬರ್ಸ್ ಗರ್ಲ್ಸು. ಅದು ಮಹಾರಾಣೀಸ್ ಅಂದರೆ ಬರೀ ಗರ್ಲ್ಸೇ ಇದ್ದಿದ್ದಲ್ಲಿ, ಒಂದು 16 ಜನ ಗರ್ಲ್ಸು. ಅದು ಬರ್ತಾ 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 ಹಿಂಗಾಯಿತು ಅಂದರೆ ನಮ್ಮದೊಂದು ಫ್ಯಾಮಿಲಿ ಥರನೇ ಆಗೋಗಿತ್ತು. 16 ಜನ ಎಷ್ಟು ಕ್ಲೋಸ್ ಆಗಿರ್ತಿದ್ವಿ ಅಂದರೆ ಎಲ್ಲಿ ಹೋದರೂ 16 ಜನ. ಆ ಕಾಲೇಜಲ್ಲಿ 3 ವರ್ಷ ತುಂಬಾ ಫೇಮಸ್ ಆಗಿಬಿಟ್ಟಿದ್ವಿ. 16 ಜನನ ಬಿಡಿ, ಅವು ಹೆಂಗೆ ಅಂದರೆ ಆಲ್ಮೋಸ್ಟ್ ಎಲ್ಲರೂ ತುಂಬ ಚೆನ್ನಾಗಿ ಓದೋರು. ಅದರಲ್ಲಂತೂ ಒಂದು 10 ಜನ ಅಂದರೂ ಎಕ್ಸಲೆಂಟಾಗಿ ಓದೋರು ಆಯಿತಾ. ನಾನು ಹೋಗಿ ಅಲ್ಲಿ ಸೇರಿಕೊಂಡು ನಾನು ಓದ್ತಾ ಇದ್ದೆ, ಇಲ್ಲ ಅಂತಲ್ಲ, ಬಟ್ ನನಗೇನು ಟೆನ್ಷನ್ ಜಾಸ್ತಿ, ಹಿಂಗಾರ ಮಾರ್ಕ್ಸ್ ತೆಗಿಲೇಬೇಕು ಆ ಥರ ಇದ್ದವಳು ನಾನು. ಬಟ್ ನನಗೆ ಆ್ಯಕ್ಚುಲ್ ಹಿಂಗೆ ಓದಬೇಕು, ಯಾವ ರೀತಿ ಎಂಜಾಯ್ ಮಾಡಬೇಕು ಆ ಥರ ಕಲಿಸಿದ್ದಿದ್ದೆ ನನ್ನ ಫ್ರೆಂಡ್ಸ್. ಈಗಲೂ ಅವರೆಲ್ಲ ಕಾಂಟ್ಯಾಕ್ಟಲ್ಲಿದ್ದಾರೆ. ಶೀತಲ್, ಸಿಂಧು, ಆಮೇಲೆ ದೀಪಿಕಾ ಅಂತ, ಆಮೇಲೆ ಧನಲಕ್ಷ್ಮಿ ಅಂತ, ಎಷ್ಟೊಂದು ಅಖಿಲ ಅಂತ, ಎಷ್ಟೊಂದು ಫ್ರೆಂಡ್ಸು ಆಯಿತಾ. 16 ಜನ ಇದ್ವಿ. ಒಬ್ಬೊಬ್ಬರು ಅಷ್ಟೇ, ಶ್ರುತಿ, ಈಗಲೂ ಎಲ್ಲ ನೆನಪಿದೆ ಆಯಿತಾ. ಅವರೆಲ್ಲರೂ ಆ್ಯಕ್ಚುಲಿ ಸ್ಟಡೀಸ್ನ ಎಂಜಾಯ್ ಮಾಡ್ತಿದ್ರು ಆಯಿತಾ. ಸ್ಟಾರ್ಟಿಂಗಲ್ಲಿ ಫಸ್ಟ್ ಸೆಮ್ಮಲ್ಲಿ ಇನ್ನೇನು ಹೋಗಿದ ತಕ್ಷಣ ಒಂದು 3 ತಿಂಗಳಿಗೆ ನಮಗೆ ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ ಬಂದುಬಿಡ್ತು. ಸ್ಟಾರ್ಟಿಂಗೆಲ್ಲ ಭಯ ಆಗ್ತಿತ್ತು, ಯಾಕೆಂದರೆ ಎಷ್ಟು ಗೊತ್ತಾ, ಒಂದು 3 ಬಸ್ಸಸ್ ಚೇಂಜ್ ಮಾಡಿ ಹೋಗಬೇಕಿತ್ತು ನಾನು ಅಲ್ಲಿಗೆ. ನಮ್ಮ ಕಾಲೇಜ್ಗೆ ಹೋಗಬೇಕು ಅಂದರೆ ನಮ್ಮ ಮನೆಯಿಂದ 3 ಬಸ್ಸಸ್ ಚೇಂಜ್ ಮಾಡಬೇಕಿತ್ತು. ಬೆಳಗ್ಗೆ ಒಂದು 6:15 ಅಷ್ಟೊತ್ತಿಗೆ ಬಿಟ್ಟುಬಿಡಬೇಕು, ಯಾಕೆಂದರೆ 8:30 ಕಾಲೇಜ್ ಸ್ಟಾರ್ಟು. ಅದು ನಿಜ, ಯಾವ ಪ್ರೈವೇಟಿಗೂ ಕಡಿಮೆ ಇರಲಿಲ್ಲ. ನಮ್ಮ ಕಾಲೇಜ್ ಲೆಕ್ಚರಿಂಗ್ ಇರ್ಬೋದು, ಟೀಚಿಂಗ್ ಇರ್ಬೋದು, ಆನ್ ಟೈಮ್ ಬರ್ತಿದ್ರು. ಗೌರ್ಮೆಂಟ್ ಲೆಕ್ಚರರ್ಸು ಯಾವ ಟೈಮ್ಗೂ ಬರ್ತಾರೆ ಆ ಥರ ಎಲ್ಲ ಏನೂ ಇರಲಿಲ್ಲ, ಆನ್ ಟೈಮ್ ಬರ್ತಿದ್ರು. ಎಷ್ಟು ಸಿನ್ಸಿಯರಾಗಿ ಪಾಠ ಮಾಡ್ತಿದ್ರು ಅಂದರೆ ನಾನು ಈಗಲೂ ನಮ್ಮ ಟೀಚರ್ಸ್ನ ತುಂಬ ನೆನೆಸ್ಕೋತೀನಿ. ನಾನು ತುಂಬ ಗ್ರ್ಯಾಟಿಟ್ಯೂಡ್ ಆಗಿರೋದು ನನ್ನ ಡಿಗ್ರಿ ಟೀಚರ್ಸು, ಮಾಸ್ಟರ್ ಟೀಚರ್ಸ್ ತುಂಬಾ ಒಳ್ಳೆಯವರು ಆಯಿತಾ. ಆಮೇಲೆ ಸ್ಟಾರ್ಟಿಂಗ್ ಭಯ ಆಗ್ತಿತ್ತು, ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕು. ನನಗೆ ಬಸ್ಸು ಅಂದರೆ ವಾಮಿಟಿಂಗ್ಸು. ಅಷ್ಟು ಸ್ಟಾರ್ಟಿಂಗಲ್ಲಂತೂ 1 ವಾರ ತುಂಬ ಕಷ್ಟಪಟ್ಟಿದ್ದೀನಿ ನಾನು. ಆಮೇಲೆ ಹೋಗ್ತಾ ಹೋಗ್ತಾ ಅಭ್ಯಾಸ ಆಯಿತು. ಎಲ್ಲರೂ ಬಸ್ಸಲ್ಲೇ ಟ್ರಾವೆಲ್ ಮಾಡ್ತಾಯಿದ್ರು. ಆ ಫ್ರೆಂಡ್ಸಿಂದ ನೋಡಿ 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 ನಾನು ಹೆಂಗೆ ಕಲ್ತಿದ್ದಿದ್ದು ಅಂದರೆ, ಓಕೆ ಸ್ಟಡೀಸ್ ಅಂದರೆ ಇದು, ನಾನು ಎಂಜಾಯ್ ಮಾಡಿಕೊಂಡೇ ಕಲಿಬೇಕು, ಸ್ಟ್ರೆಸ್ ತೊಗೋಬಾರ್ದು,
ಆಮೇಲೆ ಅವರು ಸ್ಟಡೀಸ್ ಮಾಡೋ ರೀತಿ ಇರ್ಬೋದು, ನಿಜವಾಗ್ಲೂ ತುಂಬಾ ಅವ್ರೇನೋ ಹೇಳ್ಕೊಡ್ತಾಯಿದ್ರು ಆ ಥರ ಎಲ್ಲ. ಆಮೇಲೆ ಏನು ಅನ್ಹೆಲ್ದಿ ಕಾಂಪಿಟೇಷನ್ಸ್ ಅಂತ ಏನಿರಲಿಲ್ಲ, ತುಂಬ ಚೆನ್ನಾಗಿರ್ತಿತ್ತು. ಫಸ್ಟ್ ಸೆಮ್ಮು ಸುಮಾರಾಗೇ ಇದ್ದೆ ನಾನು, ಅಲ್ಲೂ ಕೂಡ ಟಾಪ್ ಆಗ್ತಿದ್ದೆ ಫ್ರೆಂಡ್ಸ್. ನಿಜವಾಗ್ಲೂ 100ಗೆ 97, 98, 97, 98, ಕೆಲವು ಸತಿ 99 ಈ ಥರ ಬರ್ತಿತ್ತು. ಬಟ್ ಫಸ್ಟ್ ಸೆಮಿಸ್ಟ್ರಲ್ಲಿನೂ ಕೂಡ ಟೆನ್ಷನ್ ಪಾರ್ಟಿನೇ. ಬಟ್ ಸೆಕೆಂಡ್ ಸೆಮಿಸ್ಟ್ರಿಂದ ನನ್ನ ಫ್ರೆಂಡ್ಸಿಂದನೇ ನಾನು ಆ್ಯಕ್ಚುಲಿ ತುಂಬ ಚೇಂಜ್ ಆಗಿದ್ದಿತ್ತು. ಯಾವ ರೀತಿ ಎಂಜಾಯ್ ಮಾಡ್ತಿದ್ವಿ ಅಂದರೆ, ನಮ್ಮದು ಆಗ ಲ್ಯಾಂಡ್ಲೈನ್ಸ್ ಇರ್ತಿತ್ತು. ಮಿಸ್ಡ್ ಕಾಲ್ ಕೊಡೋದು, ಒಬ್ಬರು ಓದಲಿ ಒಬ್ಬರು ಮಾಡಲಿ. ಅವಳು ಎದ್ದಿದ್ರೆ, ಅವಳು 4 ಗಂಟೆಗೆ ಎದ್ದಿದ್ರೆ ನನಗೆ ಮಿಸ್ಡ್ ಕಾಲ್ ಕೊಡೋರು, ನಾನು ಎದ್ದಿದ್ರೆ ನಾನು ಅವಳಿಗೆ ಮಿಸ್ಡ್ ಕಾಲ್ ಕೊಡ್ತಿದ್ದೆ. ಒಬ್ರಿಗೊಬ್ರು ಟುಗೆದರ್ ಓದ್ತಾ ಇದ್ವಿ. ಅದೇನೋ ಅನ್ಹೆಲ್ದಿ ಕಾಂಪಿಟೇಷನ್ನು, ಜಲಸಿ ಆ ಥರ ಎಲ್ಲ ಏನೂ ಇರ್ತಿರ್ಲಿಲ್ಲ. ತುಂಬ ಚೆನ್ನಾಗಿ ನಮ್ಮದ್ರಲ್ಲಿ ಎಲ್ಲರೂ ಟಾಪರ್ಸು ಆಲ್ಮೋಸ್ಟ್. ನನಗೆ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಬರ್ತಿತ್ತು, ಅವರೂ 99, 98 ಆ ಥರನೇ ಬರ್ತಿದ್ರು. ತುಂಬ ಒಳ್ಳೆ ಕಾಂಪಿಟೇಷನ್ ಇರ್ತಿತ್ತು ಆಯಿತಾ, ಈ ಥರ ಎಲ್ಲ. ಆಮೇಲೆ ನಮಗಿಂತ BBMಲ್ಲಿ ಇನ್ನೊಬ್ಳು ಹುಡುಗಿ ಶ್ರುತಿ ಅಂತ ಇದ್ಲು. ಅವಳು ನಮಗಿಂತ ಒಂದು 0.5% ಜಾಸ್ತಿ ತೆಗಿತಿದ್ಲು ಫಸ್ಟ್ ಸೆಮ್ಮಲ್ಲಿ. ಆಮೇಲೆ ನಾವೇನೋ ಅವಳನ್ನ ಬೀಟ್ ಮಾಡಬೇಕು ಅಂತ ಆ ಥರ ಎಲ್ಲ ಏನೂ ಇಲ್ಲ, ಸುಮ್ಮನೆ ಕ್ಯಾಶುವಲಾಗಿ ಓದ್ತಿದ್ವಿ. ಬಟ್ ತಲೆಯಲ್ಲಿತ್ತು ಕಾಂಪಿಟೇಷನ್ಸ್ ಮಾಡಬೇಕು, ಚೆನ್ನಾಗಿ ಓದಬೇಕು ಅಂತ ಇತ್ತಲ್ಲ. ಸೆಕೆಂಡ್ ಸೆಮ್ಮಿಂದ ನಾನೇ ಕಾಲೇಜಿಗೆ ಟಾಪರ್ ಆಗ್ತಿದ್ದೆ. ಕನ್ಸಿಕ್ಯೂಟಿವ್ಲಿ 5 ಸೆಮಿಸ್ಟರ್ಸು ನಾನೇ ಟಾಪರ್ ಆಗಿದ್ದೀನಿ ಕಾಲೇಜಲ್ಲಿ ಆಯಿತಾ. ಸ್ಟಡೀಸ್ ಮಾಡ್ತಿದ್ವಿ. ಅಲ್ಲಿ ಕೂಡ ಬಾಟ್ನಿ ಲೆಕ್ಚರರು ಒಬ್ಬರು, ಅವ್ರ ಹೆಸರು ಪದ್ಮಾವತಿ ಮೇಡಮ್ ಅಂತ. ಒಂದು ಸತಿ ನಾನು ಅಸೈನ್ಮೆಂಟ್ನ ಸ್ವಲ್ಪ ಲೇಟಾಗಿ ಸಬ್ಮಿಟ್ ಮಾಡಿದೆ. ಲೇಟಾಗಿ ಅಂದರೆ 9 ಗಂಟೆಗೆ ಸಬ್ಮಿಟ್ ಮಾಡಬೇಕಿತ್ತು. ಅವತ್ತಿನ ದಿನವೇ ಸಬ್ಮಿಟ್ ಮಾಡಿದ್ದೀನಿ. ಬಟ್ 10 ಗಂಟೆಗೆ ಸಬ್ಮಿಟ್ ಮಾಡಿದ್ದೀನಿ. ಸ್ವಲ್ಪ ಬಸ್ ಡಿಲೇ ಆಯಿತು ಅಂತ ಅವ್ರು ಬೈದ್ಬಿಟ್ರು. ನಾನು ಈಸ್ಕೊಳ್ಳಲ್ಲ, ನಿಂದು ಎಷ್ಟು ಕೇರ್ಲೆಸ್ ಅಂತ. ಆಗ ಅವ್ರಿಗೆ ನನ್ನ ಬಗ್ಗೆ ಏನೂ ಗೊತ್ತಿರಲಿಲ್ಲ. ತುಂಬ ಬೈದಾಕ್ಬಿಟ್ಟಿದ್ರು ಆಯಿತಾ. ನಾನು ಈಸ್ಕೊಳ್ಳಲ್ಲ, ಎಷ್ಟು ಕೇರ್ಲೆಸ್ ನೀನು ಅಂತ. ನಾನು ಎಷ್ಟು ಹತ್ತಿದ್ದೀನಿ ಅಂದರೆ ಫುಲ್ಲು ಗಳ ನೀರು. ಅದನ್ನು ಅವ್ರು ನೋಡಿದ್ರು, ಪದ್ಮಾವತಿ ಮ್ಯಾಮ್ ಅಂತ. ಅವರು ಆಲ್ಮೋಸ್ಟ್ ಒಂದು 56 ಇಯರ್ಸು ಅನಿಸುತ್ತೆ, ಇನ್ನೊಂದು 4 ವರ್ಷದಲ್ಲಿ ಅವ್ರು ರಿಟೈರ್ಡ್ ಆಗ್ತಿದ್ರು ಆಯಿತಾ. ಅವ್ರು ಕರೆದು ಹೇಳಿದ್ದು, ನೀನು ಏನಕ್ಕೆ ಹತ್ತಿದ್ದು, ನಾನು ಬೈತೀನಿ, ಇದು ನನ್ನ ಡ್ಯೂಟಿ, ನಿನಗೆ ಡಿಸಿಪ್ಲಿನ್ ಕಳ್ಸೋಕ್ಕೆ ಅಂತ ನಾನು ಬೈತೀನಿ. ನಿನಗೆ ಅದೊಂದು ಲೈಫ್ ಸ್ಕಿಲ್ ಅಲ್ಲ, ನೀನು ಎಲ್ಲದಕ್ಕೂ ಕಣ್ಣೀರು ಹಾಕ್ಕೊತಾನೆ ಕೂತ್ಕೊಂಡ್ರೆ ನೀನು ಏನು ಸಾಧಿಸ್ತೀಯಾ. ಅವತ್ತು ಹೇಳಿದ್ರು ನೋಡಿ, ಗ್ರೂಪೋಪದೇಶ ಅಂತಾರಲ್ಲ, ಒಂದು 1/4 ಗಂಟೆ ಕೂರಿಸ್ಕೊಂಡ್ರು. ಅವ್ರ ಚೇಂಬರಲ್ಲಿ ಒಬ್ಬರೇ ಇರ್ತಾರೆ, ಅವರು HOD ಆಗಿದ್ದರು. ಅವ್ರ ಚೇಂಬರಲ್ಲಿ ಕೂರಿಸ್ಕೊಂಡು ಹೇಳಿದ್ದು, ನೀನು ಇಷ್ಟು ವೀಕ್ ಆದರೆ ಹೇಗೆ, ನೀನು ಎಷ್ಟು ಫೇಸ್ ಮಾಡಬೇಕು, ಅದು ನೀನು ಹೆಣ್ಮಗಳು, ಸೊಸೈಟಿ ಎಷ್ಟು ಕೆಟ್ಟದಾಗಿರುತ್ತೆ, ನೀನು ಚಿಕ್ಕ ಪುಟ್ಟ ನನಗೊಂದು ಅಸೈನ್ಮೆಂಟ್ ಇಸ್ಕೊಂಡಿಲ್ಲ ಅಂತ ಅಷ್ಟೊಂದು ಅಳ್ತೀಯಲ್ಲ, ನೀನು ಇನ್ನೂ ಎಷ್ಟು ಫೇಸ್ ಮಾಡಬೇಕು ಗೊತ್ತಾ, ಮದುವೆ ಆದಮೇಲೆ ಎಷ್ಟೊಂದು ಚಾಲೆಂಜಸ್ ಬರುತ್ತೆ ಗೊತ್ತಾ, ಅದನ್ನೆಲ್ಲ ಎಷ್ಟು ಸ್ಟ್ರಾಂಗಾಗಿ ನೀನು ಟ್ಯಾಕಲ್ ಮಾಡಬೇಕು ಅಂತ ಕುತ್ಕೊಂಡು ಎಷ್ಟು ಚೆನ್ನಾಗಿ ಹೇಳಿದರು ಅಂದರೆ. ಆಮೇಲೆ ನಾನು ಅಸೈನ್ಮೆಂಟ್ನ ಈಸ್ಕೊಂಡು ಅವರು ಕರೆಕ್ಷನ್ ಮಾಡಿ ಎಲ್ಲರ ಮುಂದೆ ಹೇಳಿದ್ದು ದ ಬೆಸ್ಟ್ ಅಸೈನ್ಮೆಂಟ್ ಅಂತ. ಎಷ್ಟು ಚೆನ್ನಾಗಿ ಬರೆದಿದ್ದಾಳೆ ಅವಳು, ತುಂಬ ಚೆನ್ನಾಗಿ. ನಿನ್ನ ಬಗ್ಗೆ ನನಗೆ ಗೊತ್ತಿರಲಿಲ್ಲ, ಬಟ್ ನನಗೆ ನಿನಗೆ ಬೈದಿದ್ದು ರಿಗ್ರೆಟ್ ಇಲ್ಲ. ಆ ಬೈದಿದ್ರಿಂದನೇ ನಾನು ನೀನು ಯಾರು ಅಂತ ನನಗೆ ಗೊತ್ತಾಯಿತು. ಆಮೇಲೆ ನಿನಗೆ ಕೆಲವು ಲೈಫ್ ಲೆಸನ್, ಜೀವನದ ಪಾಠ ಹೇಳ್ಕೊಟ್ಟಂಗಾಯಿತು ಅಂತ. ಅಷ್ಟು ಟೀಚರ್ಸು ನಮಗೆ ಪರ್ಸ್ನಲಿ ಕನೆಕ್ಟ್ ಆಗೋಗಿದ್ರು. ನಾವು ಹೆಂಗೆ ಓದಬೇಕು, ಹೆಂಗೆ ಬಿಹೇವ್ ಮಾಡಬೇಕು, ಪ್ರತಿಯೊಂದನ್ನು ಹೇಳ್ಕೊಟ್ಟಿದ್ದು ನಮ್ಮ ಟೀಚರ್ಸ್. ಸ್ವಲ್ಪ ಲೇಡಿ ಟೀಚರ್ಸ್ ಎಲ್ಲ ಜಾಸ್ತಿ ಇದ್ದರು ಅಲ್ಲಿ. ಇನ್ನೊಬ್ಬರು ಶಂಕರೇಗೌಡರು ಸರ್ ಅಂತ ಇದ್ದರು. ಅವರು ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಹೋಲ್ಡರ್. ಅವರು ನಮಗೆ ಬಯೋಟೆಕ್ನಾಲಜಿ, ಬಾಟ್ನಿ ಎಲ್ಲ ಓದಿಸ್ತಿದ್ರು. ಅವ್ರು ಹೆಂಗೆ ಓದೋದು, ಶಿಸ್ತಿನಿಂದ ಹೆಂಗೆ ಕುತ್ಕೊಂಡು ಓದೋದು, ಕಂಟಿನ್ಯೂಸ್ ಆಗಿ 10 ಅವರ್ 12 ಅವರ್ ಓದ್ತಾಯಿದ್ರು ಅವರು. ಅವ್ರು ಆ ಥರ ಎಲ್ಲ ಹೇಳ್ತಿದ್ರು. ಇನ್ನೊಬ್ಬರು ಸರ್ ನಮಗೆ ಹೆಂಗೆ ನೋಟ್ಸ್ ಮಾಡೋದು, ಇನ್ನೊಬ್ಬರು ಹೆಂಗೆ ಎಕ್ಸಾಮಲ್ಲಿ ಬರೆಯೋದು, ನಮ್ಮನ್ನು ಹೆಂಗೆ ಟ್ರೈನ್ ಮಾಡಿಬಿಟ್ಟಿದ್ರು ಅಂದರೆ, ಯೂನಿವರ್ಸಿಟಿಲಿ ನಮಗೆ 100/100 ಬರಬೇಕು, ಇಲ್ಲ 99 ಬರಬೇಕು. ನಾನು ಎಲ್ಲ ಮಾರ್ಕ್ಸ್ ಕಾರ್ಡಲ್ಲೂ ನೋಡಿ ಅಷ್ಟೇ ಬರೋದು. ಹಾಗೆ ಓದ್ತಿದ್ವಿ ನಾವು ಆಯಿತಾ. ಹೀಗೆ ಕಂಟಿನ್ಯೂಸ್ ಆಗಿ ಓದ್ತಾನೆ ಇದ್ವಿ. ಬಟ್ ಏನೋ ಈಸಿಯಾಗಿ ಬರ್ತಿತ್ತು ಅಂತ ಏನಿಲ್ಲ. ಪಾಠ ಮಾತ್ರ ಹೆಂಗೆ ಕೇಳ್ತಿದ್ವಿ ಅಂದರೆ, 1 ಸೆಕೆಂಡ್ ಆ ಕಡೆ ಈ ಕಡೆ ತಿರುಗ್ತಾ ಇರಲಿಲ್ಲ. ಅಷ್ಟು ಚೆನ್ನಾಗಿ ನಾವು ಕೇಳ್ತಿದ್ವಿ. ಇನ್ನೊಂದು ಇದರಲ್ಲಿ ಹೇಳಬೇಕು ಅಂದರೆ, ಅಷ್ಟು ಚೆನ್ನಾಗಿ ಪಾಠ ಮಾಡ್ತಿದ್ರು ಅವರು. ಕೈ ಮುಗಿಬೇಕು, ಆ ಕಡೆ ಈ ಕಡೆ ಎಲ್ಲೂ ತಿರುಗ್ತಿರ್ಲಿಲ್ಲ. ಒಂದೊಂದು ಪಾಯಿಂಟೂ ತಲೆಯಲ್ಲಿ ಅಷ್ಟು ಚೆನ್ನಾಗಿರ್ತಿತ್ತು. ಅದನ್ನೇ ಎಕ್ಸಾಮಲ್ಲಿ ನೀಟಾಗಿ ಬರೀತಾ ಇದ್ವಿ. ನೀವು ನಂಬಲ್ಲ ಆಯಿತಾ, 5 ಮಾರ್ಕ್ಗೆ ನಾನು 25 ಪಾಯಿಂಟ್ಸ್ ಬರೀತಾ ಇದ್ದೆ. ಅಷ್ಟು ಸ್ಪೀಡು. ಏನೇನು ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದಾರೆ ಎಲ್ಲ ಪಾಯಿಂಟ್ಸ್ ಬರೆಯೋದು. ಅದು ಯಾವ ಲೆವೆಲ್ಗೆ ನನ್ನ ಮೆಮೊರಿ ಆಗೋಗಿತ್ತು ಅಂದರೆ, ಏನು ಓದಿದ್ದೀನಿ ಪ್ರತಿಯೊಂದು ನೆನಪಾಗ್ತಿತ್ತು. ಎಲ್ರಿಗೂ, ನಾನು ಅಂತ ಅಲ್ಲ ಫ್ರೆಂಡ್ಸ್, ನಮ್ಮ ಬ್ಯಾಚೇ ಆ ಥರ ಇತ್ತು. ಅದು ಒಂದು 3-4 ಜನ ಅಂತೂ. ಶೀತಲ್ ಅಂತ ಇರ್ತಿದ್ಲು, ಅವಳು ತುಂಬ ಜಾಣಿ. ಬಟ್ ಸ್ಲೋ ಆಗಿ, ಹ್ಯಾಂಡ್ ರೈಟಿಂಗ್ ತುಂಬ ಮುದ್ದಾಗಿತ್ತು. ಸ್ಲೋ ಆಗಿ ಬರೆದು ಕೆಲವು ಸತಿ ಕ್ವಶನ್ಸ್ ಬಿಟ್ಟು ಬಂದುಬಿಡ್ತಿದ್ಲು. ಅದ್ರಗೋಸ್ಕರ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬರ್ತಿತ್ತು. ಬಿಟ್ಟರೆ ಕಡಿಮೆ ಅಂದರೆ ಒಂದು 4 ಮಾರ್ಕ್ಸ್ ಕಡಿಮೆ ಬರ್ತಿತ್ತು. 94, 96 ಹಂಗೆ ಬರ್ತಿತ್ತು. ಬಿಟ್ಟರೆ ಎಲ್ಲರೂ ಟಾಪರ್ಸೇ ನಮ್ಮ ಬ್ಯಾಚಲ್ಲಿ ಆಯಿತಾ. ನಂದು ಆ ಥರನೇ ಬರ್ತಿತ್ತು. ಎಲ್ಲ ನೆನಪಾಗ್ತಿತ್ತು.
ಓದೋದು ಏನು ಒಂದು ಸತಿ ಅಲ್ಲ, ಒಂದು ಸತಿ ಎಲ್ಲ ಮಾತಾಡ್ಕೋತಾ ಇದ್ವಿ. ಈಗ ಅಕ್ಟೋಬರಲ್ಲಿ ಎಕ್ಸಾಮ್ ಅಂದರೆ ಜುಲೈಯಲ್ಲಿ ಎಲ್ಲ ಮಾತಾಡ್ಕೊಳ್ಳೋದು, ಒಂದು ರೌಂಡ್ ಮುಗಿಸೋಣ ಕಣ್ರೋ, ಓದೋಣ. ಯಾರನ್ನ ಓದಿಲ್ಲ ಅಂದರೆ ಫುಲ್ ಒಗಿಯೋದು ಅಂದರೆ ಒಗಿಯೋದು, ಮಾನ ಮರ್ಯಾದೆ ಇಲ್ವಾ ನಿನಗೆ, ಓದಬೇಕು ಅಂತ ಗೊತ್ತಿಲ್ವಾ ಅಂತ, ಆಯಿತಾ. ಈ ಥರ ಒಬ್ಬರು ನೋಡ್ಕೊಂಡು ಇನ್ನೊಬ್ರು ಓದೋದು, ಕುತ್ಕೊಂಡು ಓದೋದು ಎಂಜಾಯ್ ಮಾಡೋದು. ಸ್ವಲ್ಪ 3rd 4th ಸೆಮ್ಮಿಂದ ಸ್ವಲ್ಪ ಎಂಜಾಯ್ ಮಾಡ್ತಿದ್ವಿ. ಎಂಜಾಯ್ ಅಂದರೆ ನನಗೆ ಏನೂ ಇಲ್ಲ ಫ್ರೆಂಡ್ಸ್, ನಮ್ಮ ಗ್ರೂಪಲ್ಲಿ ಎಕನಾಮಿಕಲಿ ವೀಕ್ ಅಂದರೆ ನಾನೇ. ಒಂದು ಪಬ್ಸ್ ಪಾರ್ಟಿಗೂ ನಾನು ದುಡ್ಡು ಹಾಕ್ತಿರ್ಲಿಲ್ಲ, ಯಾಕೆಂದರೆ ನಮ್ಮ ಮನೆ ಪರಿಸ್ಥಿತಿ ಅಂತೂ ಅಪ್ಪಂದು ಆಲ್ಮೋಸ್ಟ್ ಲಾಕೌಟ್ ಆಗಿಬಿಟ್ಟಿತ್ತು, ಫ್ಯಾಕ್ಟ್ರಿ ಲಾಕೌಟ್ ಆಗಿತ್ತು. ಏನು ಗೊತ್ತಾ, ನಮ್ಮ ಫೀಸ್ ಇದ್ದಿದ್ದು 5,000. ಬಟ್ ಆ ಟೀಚರ್ಸ್ ಎಲ್ಲ ಎಷ್ಟು ನನ್ನನ್ನು ಸಪೋರ್ಟ್ ಮಾಡ್ತಿದ್ರು ಅಂದರೆ, ಈಗಲೂ ನನ್ನ ಹೆಸರು ಆ ಕಾಲೇಜಲ್ಲಿ ಬೋರ್ಡಲ್ಲಿ ಇರ್ತಿತ್ತು, ಟಾಪಲ್ಲಿ ಇರ್ತಿತ್ತು. ಅವರು ಎಷ್ಟು ಸ್ಕಾಲರ್ಶಿಪ್ ಕೊಡಿಸಿದ್ರು ಅಂದರೆ, 5,000 ಕಟ್ಟಿದರೆ ನನಗೆ 10,000 ಸ್ಕಾಲರ್ಶಿಪ್ ಬರ್ತಿತ್ತು. ಅದರಿಂದನೇ ಒಂದು ತಿಂಗಳು ನಡೆದೋಗ್ತಿತ್ತು ನಮ್ಮದು, 2 ತಿಂಗಳು ನಡೆದೋಗ್ತಿತ್ತು. ಸೊ ಆ ಥರ ಎಲ್ಲ ತುಂಬ ಮೆಮೊರೀಸ್ ಇದೆ. ಸೊ ಆ ಥರ ಎಲ್ಲ ಒಬ್ರಿಗೊಬ್ರು ಇಂಟ್ರಾಕ್ಷನ್ ಮಾಡ್ಕೊಂಡು ಓದ್ತಿದ್ವಿ. ಒಂದು 5-6 ಸತಿ ರಿವೈಸ್ ಮಾಡ್ತಿದ್ವಿ. ಕೆಲವು ಸತಿ ಲೇಝಿ ಅನ್ನಿಸ್ತಾ ಇದ್ರು ಕೂಡ ಬೇರೆ ಫ್ರೆಂಡ್ಸು ಬೈಯೋರು, ಓದು ಮಾಡು ಅಂತ. ಅವ್ರೇನಾದ್ರು ಲೇಝಿ ಮಾಡಿದ್ರೆ ನಾನು ಬೈಯೋದು, ಬಾಯಿ ಮುಚ್ಕೊಂಡು ಓದು, ಫಸ್ಟು ಓದೋದಕ್ಕೆ ಬಂದಿರೋದು ಅಂತ. ಆಮೇಲೆ ಏನೂ ಡೈವರ್ಷನ್ಸ್ ಇಲ್ಲ. ಅವರೆಲ್ಲ ಸ್ವಲ್ಪ ಮೂವೀಸ್ಗೆ ಅದು ಇದು ಹೋಗ್ತಿದ್ರು, ಅವ್ರು ನಾರ್ಮಲ್ ಇದ್ದರು. ನಾನು ಸ್ವಲ್ಪ ಎಕನಾಮಿಕಲಿ ವೀಕ್ ಸೆಕ್ಷನಲ್ಲ, ನನಗೇನಾದ್ರು ಒಂದು ಮೂವಿಗೆ ಖರ್ಚು ಮಾಡಬೇಕು ಅಂದ್ರೂ 108 ಸತಿ ಯೋಚನೆ ಮಾಡ್ತಿದ್ದೆ. ನನ್ನ ಎಲ್ಲೂ ಹೋಗಿರಲಿಲ್ಲ. ಲಾಸ್ಟಲ್ಲಿ 6th ಸೆಮ್ಮಲ್ಲಿ ಇನ್ನೇನು ಎಕ್ಸಾಮ್ ಮುಗಿಬೇಕು ಅನ್ನೋಬೇಕಾರೆ ಅವರು ಫ್ರೆಂಡ್ಸ್ ಎಲ್ಲ ಬೈದು, ನೀನು ಎಲ್ಲೂ ಬಂದಿಲ್ಲ 3 ವರ್ಷ ಅಂದರೆ 6 ಸೆಮಿಸ್ಟರ್ಸು ನೀನು ಎಲ್ಲೂ ಬಂದಿಲ್ಲ, ಇದೊಂದು ಸತಿ ಬರಲೇಬೇಕು ಅಂತ ಯಾವುದೋ ಒಂದು ಫ್ರೆಂಡ್ ಮನೆ ಕರ್ಕೊಂಡು ಹೋಗಿದ್ರು. ಅಲ್ಲೊಂದು ಏನೋ ಪ್ಲೇಸ್ ಇದೆ, ಶ್ರೀರಂಗಪಟ್ಟಣ ಅನಿಸುತ್ತೆ, ಅಲ್ಲಿ ನೀರು ಜಾಗ ಇದೆ, ಅಲ್ಲಿ ಆಟಾಡೋಕ್ಕೆ ಹೋಗೋಣ ಅಂದ್ಬಿಟ್ಟು ಒಂದು ಅರ್ಧ ದಿನ ಹೋಗಿದ್ದಿದ್ದು ಅಷ್ಟೇ. ಅದು ತುಂಬ ಬೈದು, ನಾವು ಇಷ್ಟು ದಿನ ಒಟ್ಟಿಗೆ ಇದ್ದೀವಿ, ಎಷ್ಟು ಮೆಮೊರೀಸ್ ಇರುತ್ತೆ, ನೀನು ಬಾ ಶ್ವೇತಾ ಅಂದ್ಕೊಂಡು. ಅದನ್ನು ನನ್ನ ಹತ್ರ ದುಡ್ಡು ಇಸ್ಕೊಂಡಿರಲಿಲ್ಲ ಅವರು, ಯಾರೋ ಊಟ ಎಲ್ಲ ತೊಗೊಂಬಂದಿದ್ರು. ಅಷ್ಟು ಕಷ್ಟ ಇತ್ತು ಫ್ರೆಂಡ್ಸ್, ನಿಜವಾಗ್ಲೂ ಕಷ್ಟ ಇತ್ತು. ಈಗ ನನಗೆ ಅದಕ್ಕೆ ಬೆಲೆ, ಒಂದೊಂದು ರೂಪಾಯಿದು ಏನಕ್ಕೆ ಗೊತ್ತಾಗೋದು ಅಂದರೆ ಅದಕ್ಕೇ. ಅಷ್ಟು ಕಷ್ಟ ನೋಡಿದ್ದೀವಲ್ವ. ಏನಾದ್ರು ₹1 ಖರ್ಚು ಮಾಡಬೇಕು ಅಂದರೆ 108 ಸತಿ ಯೋಚನೆ ಮಾಡೋದು, ಅಯ್ಯೋ ಇನ್ನೇನಕ್ಕಾದರೂ ಆಗುತ್ತಲ್ವ ಇದು ಅಂತ. ಆಮೇಲೆ 6 ಸೆಮಿಸ್ಟರ್ಸು ಮುಗೀತು. ಆಲ್ಮೋಸ್ಟ್ ಒಳ್ಳೆ ಪರ್ಸೆಂಟೇಜ್ ಬಂತು, ಒಂದು 95-96% ಬಂತು. ಯೂನಿವರ್ಸಿಟಿಗೆ ಬಾಟ್ನಿಯಲ್ಲೂ ಫಸ್ಟ್ ರ್ಯಾಂಕ್, ಕೆಮಿಸ್ಟ್ರಿಯಲ್ಲೂ ಫಸ್ಟ್ ರ್ಯಾಂಕು, ಬಯೋಟೆಕ್ನಾಲಜಿಯಲ್ಲೂ ಫಸ್ಟ್ ರ್ಯಾಂಕ್. ಇಲ್ಲಿ ನನ್ನ ಮೇಜರ್ ಒಂದು ಪಾಠನ ಕಲಿತೆ, ಆಯಿತಾ. ನನಗೆ ಕೆಮಿಸ್ಟ್ರಿಯಲ್ಲಿ ಗೋಲ್ಡ್ ಮೆಡಲ್ ಬಂತು, ಆಯಿತಾ. ಬಾಟ್ನಿಯಲ್ಲೂ ಫಸ್ಟ್ ರ್ಯಾಂಕ್ ಬಂದಿತ್ತು, ಬಟ್ ನನಗೆ ಗೋಲ್ಡ್ ಮೆಡಲ್ ಬಂದಿಲ್ಲ. 2nd ರ್ಯಾಂಕ್ ಹುಡುಗಿಗೆ ಗೋಲ್ಡ್ ಮೆಡಲ್ ಬಂತು. ನಾನು ಫಸ್ಟ್ ರ್ಯಾಂಕ್ ಬಂದಾಗ ಗೋಲ್ಡ್ ಮೆಡಲ್ ತೊಗೊಳಕ್ಕೆ ಹೋಗಿದ್ನಲ್ಲ, ಅಲ್ಲಿ ಒಂದು ಫಂಕ್ಷನ್ ಆಗುತ್ತೆ, ಕಾನ್ವೊಕೇಷನ್ ಫಂಕ್ಷನ್. ಅಲ್ಲಿ ನನ್ನ ಪಕ್ಕನೇ ಕೂತಿದ್ಲು ಅವಳು, ಅಂದರೆ ಬೇರೆ ಕಾಲೇಜವರು, ಬಟ್ ಅವರು ಬಾಟ್ನಿಯಲ್ಲಿ 2nd ರ್ಯಾಂಕ್ ಬಂದಿದೆ ಅಂತ ಅವಳು ಗೋಲ್ಡ್ ಮೆಡಲ್ ಬಂದಿತ್ತು. ನಾನು ಆಗ ಅಂದ್ಕೊಂಡೆ, ಅಯ್ಯೋ ನಂದು ಅವಳಿಗಿಂತ ಒಂದು 35-40 ಮಾರ್ಕ್ಸ್ ಜಾಸ್ತಿ. ನಾನು ಅಂದ್ಕೊಂಡೆ, ನನಗೆ ಜಾಸ್ತಿ ಮಾರ್ಕ್ಸ್ ಇದೆಯಲ್ಲ, ನನಗೆ ಯಾಕೆ ಮೆಡಲ್ ಬಂದಿಲ್ಲ ಅಂತ. ಆಗಲಿಂದ ಒಂಥರ ಕೊರಿತಾನೇ ಇತ್ತು, ಅಯ್ಯೋ ನನಗೆ ಬಂದಿಲ್ವಲ್ಲ, ಏನಾದ್ರು ತಪ್ಪಾಗಿದೆಯಾ, ನನಗೆ ಬರಬೇಕಿತ್ತಲ್ಲ, ಯಾಕೆಂದರೆ ಕಷ್ಟಪಟ್ಟು ಓದಿದ್ದೆ, ಬರಬೇಕಿತ್ತಲ್ಲ ಅಂತ. ಆ ಕಾನ್ವೊಕೇಷನ್ ಮುಗ್ದಾದ್ಮೇಲೆ ಒಂದು ಮೆಡಲ್ ಎಲ್ಲ ರಿಸೀವ್ ಮಾಡಿಕೊಂಡೆ. ಜಾನಕಿ ಅವ್ರು ಬಂದಿದ್ದರು, ಆಯಿತಾ, ನನಗೆ ಕೊಡೋಕ್ಕೆ. ಈಗಲೂ ಆ ಫೋಟೋ ಎಲ್ಲ ಇದೆ, ಯಾವಾಗಾರ ತೋರಿಸ್ತೀನಿ, ಆಯಿತಾ. ಅಮ್ಮನ ಮನೇಲಿದ್ದೀನಿ ಈಗ, ವಾಯ್ಸ್ ಅವ್ರು ಕೊಡ್ಬೇಕಾದ್ರೆ ನಮ್ಮ ಮನೆಗೆ ಹೋದಾಗ ತೋರಿಸ್ತೀನಿ ಜಾನಕಿ ಜೊತೆ ಫೋಟೋ. ಆಮೇಲೆ ಅದೇ ವೈಸ್ ಚಾನ್ಸ್ಲರು, ಕೆಲವು ಮಿನಿಸ್ಟರ್ಸ್ ಎಲ್ಲ ಬಂದಿದ್ದರು. ಆಮೇಲೆ ನೆಕ್ಸ್ಟ್ ಡೇ ನಾನು ಅಪ್ಪನಿಗೆ ಹೇಳಿದೆ, ಅಪ್ಪ ಈ ಥರ ಏನೋ ಆಗಿದೆ, ನನಗೆ ಹೈಯೆಸ್ಟ್ ಮಾರ್ಕ್ಸ್ ಬಂದಿದ್ದು, ನನಗೆ ಮೆಡಲ್ ಬರಬೇಕಿತ್ತು ಅಂತ. ಸರಿ ಹೋಗಿ ವಿಚಾರಿಸೋಣ ಅಂತ. ಆವತ್ತು ಕರ್ಮ ಹೆಂಗಂಥದ್ದು ಅಂದರೆ, ನಿಜವಾಗ್ಲೂ ನಮ್ಮದು ಹಣೆ ಬರದಲ್ಲಿ ಬರ್ದಿಲ್ಲ ಅಂದರೆ ಅದು ನಿಜವಾಗ್ಲೂ ಬರಲ್ಲ. ನಂದು ಫಸ್ಟ್ ರ್ಯಾಂಕು, ಬಟ್ ಸ್ಪಾನ್ಸರರ್ಸು ಗೋಲ್ಡ್ ಮೆಡಲ್ ಕೊಟ್ಟಿದ್ದು 2nd ರ್ಯಾಂಕಿಗೆ. ನಾನು ಆವಾಗ ಅಂದ್ಕೊಂಡಿದ್ದು, ಹೌದಲ್ಲ, ನನ್ನ ಹಣೆ ಬರದಲ್ಲಿ ಯಾರದೇ ಆಗಿರಲಿ, ನಮ್ಮ ಹಣೆ ಬರದಲ್ಲಿ ಅದು ಬರ್ದಿಲ್ಲ ಅಂದರೆ ಅದು ದೇವರೇ ಬರಲ್ಲ. ನಮ್ಮ ಹಣೆ ಬರದಲ್ಲಿ ಬರ್ದಿದೆ ಅಂದರೆ ಹೆಂಗನ ಬರುತ್ತದು. ಅದು 2nd ಗೋಲ್ಡ್ ಮೆಡಲ್ ನನ್ನದು ಹಾಗೆ ಆಗಿದ್ದಿತ್ತು, ಆಯಿತಾ. ಆಮೇಲೆ ಅವ್ರು ಹೇಳಿದ್ದು, ಇಲ್ಲ ಮೇಡಮ್, ಎಂಥ ಇದು ಬೇಜಾರು ನೋಡಿ, ನೀವು ಅದಕ್ಕಿಂತ ಜಾಸ್ತಿ ಮಾರ್ಕ್ಸ್ ತೆಗ್ದಿದ್ದೀರಾ, ಬಟ್ ನಿಮಗೆ ಬಂದಿಲ್ಲ, ಸ್ಪಾನ್ಸರರ್ಸು 2nd ರ್ಯಾಂಕ್ ಕೊಟ್ಟಿದ್ದಾರೆ ಅಂತ, ಆಯಿತಾ. ಅಯ್ಯೋ ಅಂತ ಬೇಜಾರಾಗೋಯ್ತು. ಬಟ್ ಆಮೇಲೆ ಬಿಟ್ಬಿಟ್ಟೆ ನಾನು. ಆವತ್ತು ನಾನು ಕಲಿತೆ, ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ತುಂಬ ಆಗುತ್ತೆ, ಎಲ್ಲ ಎಕ್ಸ್ಪೆಕ್ಟ್ ಮಾಡ್ದಂಗೆ ಆಗಲ್ಲ. ನಾನು ಇನ್ಫ್ಯಾಕ್ಟು ಏನೋ ಒಂದು ಜ್ವರ ಬಂದು ಹುಷಾರಿಲ್ದೇ ಒಂದು 4 ಕ್ವಶನ್ ಬಿಟ್ಬಿಟ್ಟಿದ್ರು ನನಗೆ ಗೋಲ್ಡ್ ಮೆಡಲ್ ಬರ್ತಿತ್ತು. ಅಂದರೆ 2nd ರ್ಯಾಂಕ್ ಬಂದಿದ್ರೆ ನನಗೆ ಗೋಲ್ಡ್ ಮೆಡಲ್ ಬರ್ತಿತ್ತು.
ಸೊ ಆ ಥರ ಅಂದ್ಕೊಂಡು ಇಲ್ಲ ದೊಡ್ಡ ಪಾಠ ಕಲಿತೆ ಅವತ್ತು. ಅನ್ಎಕ್ಸ್ಪೆಕ್ಟೆಡ್ ಲೈಫಲ್ಲಿ ತುಂಬಾ ಆಗುತ್ತೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರಬೇಕು ಅಂತ. ಆ್ಯಂಡ್ ಮೋರ್ ಓವರ್ ಆ ಗೋಲ್ಡ್ ಮೆಡಲ್ ತೊಗೊಂಡಿರೋ ವ್ಯಕ್ತಿ ತುಂಬಾ ಒಳ್ಳೆಯವರು. ಅವ್ರು ಮುಸ್ಲಿಮ್ ಹುಸ್ನಾ ಅಂತ. ಅವರು ನನಗೆ ಫ್ರೆಂಡ್ ಆದರು. ಅವರು ಬೇಜಾರು ಮಾಡಿಕೊಂಡ್ರು, ಅಯ್ಯೋ ನನಗಿಂತ ಜಾಸ್ತಿ ಮಾರ್ಕ್ಸ್ ನಿಮಗೆ ಬಂದಿದ್ರು, ನಿಮಗೆ ಬರಲಿಲ್ವಲ್ಲ ಅಂತ ಬೇಜಾರು ಮಾಡಿಕೊಂಡ್ರು. ಬಟ್ ಶೀ ಡಿಸರ್ವ್ಸ್, ಅವ್ರೂ ತುಂಬ ಒಳ್ಳೆ ಟಾಪರೇ. ಸೊ ಶೀ ಡಿಸರ್ವ್ಸ್. ತುಂಬ ಲೈಟಾಗೇ ತೊಗೊಂಡೆ, ನಾನು ಅಷ್ಟೊಂದೇನು ಥಿಂಕ್ ಮಾಡಿರಲಿಲ್ಲ. ಏಕೆಂದರೆ ಅಷ್ಟೊತ್ತಿಗೆ ನನ್ನ ಫ್ರೆಂಡ್ಸು ಎಲ್ಲ ತುಂಬ ಲೈಫ್ ಪಾಠ ಕಲಿಸ್ಬಿಟ್ಟಿದ್ರು ನನಗೆ. ಲೈಫು ಬರೀ ಸ್ಟಡೀಸ್ ಅಲ್ಲ, ಬರೀ ಮಾರ್ಕ್ಸ್ ಅಲ್ಲ, ಎಕ್ಸಾಮ್ ಅಂದರೆ ಬರೀ ಟೆನ್ಷನ್ ಮಾಡಿಕೊಂಡು ವಾಮಿಟ್ ಮಾಡಿಕೊಂಡು ಈ ಥರ ಓದ್ತಾ ಇದ್ದಿರೋ ವ್ಯಕ್ತಿ. ಐ ಸ್ಟಾರ್ಟೆಡ್ ಎಂಜಾಯಿಂಗ್ ಕಾನ್ಸೆಪ್ಟನ್ನ ಇಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಎಷ್ಟು ಕಾನ್ಫಿಡೆನ್ಸ್ ಬರ್ತಾಯಿತ್ತು ನನಗೆ. ಎಕ್ಸಾಮ್ಗೆ ಓದಬೇಕು ಅಂದರೆ ನನಗೊಂಥರ ಹಬ್ಬ, ಎಕ್ಸಾಮ್ ಬರೀಬೇಕು ಅಂದರೆ ಹಬ್ಬ. ಎಲ್ಲ ಪಾಯಿಂಟ್ಸು ಯಾವ ಟೆನ್ಷನು ಇಲ್ಲ. 20-30 ಕಲ್ತಿರ್ತೀನ, ನೀವು ನಂಬಲ್ಲ, 20-30 ನನಗೆ ಪಾಯಿಂಟ್ಸ್ ನೆನಪಿರುತ್ತೆ, ಡಯಾಗ್ರಾಮ್ಸ್ ನೆನಪಿರುತ್ತೆ. ಒಳ್ಳೆ ಆರ್ಟಿಸ್ಟ್ ಥರ ಕೆತ್ತುತ್ತಾ ಇದ್ದೆ ಡಯಾಗ್ರಾಮ್ಸ್, ಅಷ್ಟು ಚೆನ್ನಾಗಿ ಮಾಡ್ತಿದ್ದೆ. ಸೊ ಓನ್ಲಿ ಥಿಂಗ್ ಈಸ್, ನಾನು ಅಂದ್ಕೊಂಡಿದ್ದು ನಾವು ಏನೇ ಕೆಲಸ ಮಾಡ್ತೀವಲ್ವ ಅದನ್ನು ಎಂಜಾಯ್ ಮಾಡಿಕೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ನಮಗೆ ಬರ್ಡನ್ ಅಂತ ಅನಿಸೋದೇ ಇಲ್ಲ. ನಮ್ಮ ಜೂನಿಯರ್ಸು ಸಬ್ ಜೂನಿಯರ್ಸ್ ಎಲ್ಲರೂ ಕೇಳೋರು, ನೀವು ಹೆಂಗೆ ಓದ್ತೀರಾ ಅಂತ. ನಿಜ ನನ್ನ ಕಾಲೇಜಲ್ಲಿ ತುಂಬಾ ಫೇಮಸ್ ಆಗಿಬಿಟ್ಟಿದ್ದೆ. ಟಾಪರು ಅಂತ, ಕೆಮಿಸ್ಟ್ರಿ ಪಂಟಿಗಳು ಅಂತ, ಆಯಿತಾ. ಆ ಥರದ್ದೆಲ್ಲ ಅಂತ ಇದ್ರು. ಖುಷಿ ಆಗ್ತಿತ್ತು. ಖುಷಿ ಅನ್ನೋದಕ್ಕಿಂತ ಆ ಎಫರ್ಟಿಗೆ ನನಗೊಂಥರ ಸ್ಯಾಟಿಸ್ಫ್ಯಾಕ್ಷನ್. ಸೊ ಅಲ್ಲೆಲ್ಲ ಫುಲ್ ಗ್ರೂಪ್ ಆ ಥರನೇ ಇತ್ತು. ಅದೊಂಥರ ಎನ್ವೈರ್ನ್ಮೆಂಟೂ ಎಷ್ಟು ಮ್ಯಾಟ್ರ್ ಆಗುತ್ತೆ ಅಂತ ಅನಿಸ್ತಾ ಇತ್ತು. ಆಮೇಲೆ ಈ ನನ್ನ ಡಿಗ್ರಿಯಿಂದ ನನ್ನ ಮೇಜರ್ ಪ್ಲಸ್ ಪಾಯಿಂಟ್ ಅಂದರೆ ನಮ್ಮಮ್ಮ ಎಷ್ಟು ನನ್ನನ್ನು ನೋಡ್ಕೊಂಡಿದ್ದಾರೆ ಅಂದರೆ, ಎದೆದ್ರಿಗೆ ಆಯಿತಾ. ಎಕ್ಸಾಮ್ ಇದ್ದಾಗ ಅಂತೂ ನಾನು ತಿಂತಾನೇ ಇರಲಿಲ್ಲ. ಎಷ್ಟು ತಿಂಡಿ ಪೋತಿ ಆಗಿದ್ದೆ ಚಿಕ್ಕ ವಯಸ್ಸಲ್ಲಿ. ಹಿಂದೆ ಕೂತ್ಕೊಂಡು ತಿನ್ನೋದು ಅದೆಲ್ಲ ಮಾಡ್ತಿದ್ನಲ್ಲ. ಬೆಳೀತಾ ಹಿಂಗಾಯಿತು ಅಂದರೆ ಅಮ್ಮ ನಿದ್ದೆ ಬರುತ್ತೆ, ನಾನು ತಿನ್ನಲ್ಲ, ಈ ಥರದ್ದೆಲ್ಲ ಸ್ಟಾರ್ಟ್ ಮಾಡಿದೆ ನಾನು. ಅಂದರೆ ತುಂಬ ಕಡಿಮೆ ತಿನ್ನೋದು. ಅಯ್ಯೋ ಎಷ್ಟು ವೆಯ್ಟ್ ಲಾಸ್ ಆಗಿಬಿಟ್ಟಿದೆ ಅಂದರೆ, ನನಗೇನಿಲ್ಲ, ಎಷ್ಟು ಬೇಕೋ ಅಷ್ಟೇ ತಿನ್ನೋದು, ಓಡಾಡೋದು ಜಾಸ್ತಿ. ಆಮೇಲೆ ಅಲ್ಲಿ ಬಸ್ ಇಳಿದ್ರೂ ಕೂಡ ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ಸ್ ನಡಿಬೇಕಿತ್ತು ಕಾಲೇಜ್ಗೆ. ಅಲ್ಲೆಲ್ಲ ಓಡಾಡಿ ಅದೂ ಅಲ್ಲೆಲ್ಲ ಫ್ರೆಂಡ್ಸ್ ಎಲ್ಲ ಸಿಗ್ತಿದ್ರು. ಓಡಾಡಿ ತುಂಬ ಸಣ್ಣಾಗಿದೆ. ಅಮ್ಮ ಅಂತೂ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು. ಅವ್ರಿಗೆ ತಲೆಯಲ್ಲಿ ಅದೇನೆ, ನನ್ನ ಚಿಕ್ಕ ಮಗಳನ್ನ ಚೆನ್ನಾಗಿ ಓದಿಸ್ಬೇಕು. ತುಂಬ ಚೆನ್ನಾಗಿ ಓದ್ತಿದ್ನಲ್ಲ, ಅವ್ರಿಗೆ ಇನ್ನೂ ಆಸೆ, ಇನ್ನೂ ಓದಿಸೋಣ ಅಂತ ಎದೆದ್ರಿಗೆ ಮಾಡಿಕೊಡ್ತಿದ್ರು. ಎಷ್ಟು ಮಾರಲ್ ಸಪೋರ್ಟು. ಕೆಲವು ಸತಿ ಏನಾದ್ರು ಬೇಜಾರಾದಾಗ ವಾಕಿಂಗ್ ಕರ್ಕೊಂಡು ಹೋಗ್ತಿದ್ರು, ಮಾತಾಡ್ತಿದ್ರು, ಒಂದು ಮಾರಲ್ ಸಪೋರ್ಟ್ ಕೊಡ್ತಿದ್ರು. ಈ ಅಪ್ಪನೂ ಅಷ್ಟೇ, ಕೆಲವು ಸತಿ ವಾಕಿಂಗ್ ಇಬ್ಬರು ಕರ್ಕೊಂಡು ಹೋಗ್ಬಿಡ್ತಿರೋರು. ಏನಾದ್ರು ನಂಗೆ ಬೇಜಾರಾಗಿದೆ ಅಂದರೆ ಒಂದು ವಾಕಿಂಗು. ನಮ್ಮದು ಒಂದು ಅಡ್ಡ ಇತ್ತು ಅಲ್ಲಿ ಹಳೆ ಮನೇಲಿ, ಒಂದು ಚಿಕ್ಕ ಮನೆ ಆಯಿತಾ. ಒಂದು ಚಿಕ್ಕ ಹಾಲು, ಒಂದು ರೂಮು, ಒಂದು ಅಡುಗೆ ಮನೆ, ಒಂದು ಚಿಕ್ಕ ಬಾತ್ರೂಮ್, ಇಷ್ಟೇ ಇದ್ದಿದ್ದು. ಅದರಲ್ಲೇ ಕುತ್ಕೊಂಡು ಓದಿದ್ದು. ಅಲ್ಲೊಂದು ದಿವಾನ್ ಕಾಟ್ ಇರ್ತಿತ್ತು ಆಯಿತಾ. ಅಲ್ಲೇ ಓದು. ಆಮೇಲೆ ಅಲ್ಲಿ ನಮ್ಮ ಅಕ್ಕಪಕ್ಕವರೆಲ್ಲ ಆಡ್ಕೋತಿದ್ರು, ಎಷ್ಟು ಕುತ್ಕೊಂಡು ಓದ್ತಿದ್ಯಾ, ದಿವಾನ್ ಕಾಟ ಬೆಂಕಿ ಹತ್ಕೊಂಡ್ಬಿಡ್ಬೇಕು, ಅಷ್ಟು ಹೀಟಾಗಿರುತ್ತೆ, ಎದ್ದು ಆ ಕಡೆ ಈ ಕಡೆ ಓಡಾಡು ಅಂತ ಎಲ್ಲ ಹೇಳ್ತಿದ್ರು. ಅಷ್ಟು ಓದ್ತಿದ್ದೆ. ಆಮೇಲೆ ಅಮ್ಮ ಅಷ್ಟೇ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂದರೆ, ಈ ಬಾಂಡಿಂಗ್ ಬರೋಕ್ಕೆ ಸಾಧ್ಯ ಬಿಕಾಸ್ ಆಫ್ ದಟ್ಟೇನೆ. ಅಷ್ಟು ಚೆನ್ನಾಗಿ ಎದುರುಗಡೆನೆ ರೊಟ್ಟಿ ಇರ್ಬೋದು, ನನಗೇನು ಅನಿಸುತ್ತೆ ಅದು, ನಿದ್ದೆ ಬರುತ್ತೆ ಅಂದರೆ ರಾಗಿ ರೊಟ್ಟಿ ಮಾಡ್ಕೊಳ್ಳೋರು, ಅಮ್ಮ ಅನ್ನ ಬೇಡ ಅಂದರೆ ಇನ್ನೇನೋ ಮಾಡ್ಕೊಳ್ಳೋರು. ಸೊ ಅವ್ರಿಗೇನಿಲ್ಲ, ನಾವಂತೂ ಕಷ್ಟಪಟ್ಟಿದ್ದೀವಿ. ಅವರು ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಅವ್ರಿಗೂ ಜಾಬ್ ಆಫರ್ಸ್ ಬಂದಿತ್ತು, ಬಟ್ ಅವ್ರು ಬಿಟ್ಟರು ಆಯಿತಾ. ಹೌಸ್ ವೈಫ್ ಆಗಿದ್ದರು ಲೈಫ್ ಲಾಂಗ್. ತುಂಬ ಅಂದರೆ ತುಂಬ ನನ್ನ ಲೈಫಲ್ಲಿ ನನ್ನ ಮದರ್ ತುಂಬ ದೊಡ್ಡ ರೋಲ್ನ ಇದು ಮಾಡ್ತಾರೆ. ಅಷ್ಟು ಚೆನ್ನಾಗಿ ನೋಡಿಕೊಂಡಿದ್ದಾರೆ ಆಯಿತಾ. ಸೊ ಆ ಥರ. ಆಮೇಲೆ ಡಿಗ್ರಿಯಲ್ಲಿ ಟಾಪ್ ಬಂದೆ. ಆಮೇಲೆ MSc ಸೇರಿಕೊಂಡೆ. MSc ಬಂದು ಮೈಸೂರು ಯೂನಿವರ್ಸಿಟಿನೇ, ಅಲ್ಲೇ ಕಂಟಿನ್ಯೂ ಮಾಡಿದೆ. ಅಲ್ಲೂ ತುಂಬ ಲೆಕ್ಚರರ್ಸು. ಆಮೇಲೆ ಫಸ್ಟ್ ಸೆಮ್ಮಲ್ಲಿ ಇದ್ದಾಗ ನನಗೊಂದು ಕಾಲ್ ಬರುತ್ತೆ, ನಿಮಗೆ ಸನ್ಮಾನ ಮಾಡಬೇಕು ಡಿಗ್ರಿಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬಂದಿರೋದ್ರಿಂದ ಅಂತ. ಆಗ ಗೋಲ್ಡನ್ ಸ್ಟಾರ್ ಗಣೇಶು ಮತ್ತು ಯಾರೋ MLAಗಳು ಅವರೆಲ್ಲ ಬಂದು ಸನ್ಮಾನ ಮಾಡಿದ್ರು. ಅಲ್ಲಿ ಅಪ್ಪನ್ನ ಕರ್ಕೊಂಡೋಗಿದ್ದೆ ಆಯಿತಾ. ಅಪ್ಪ ಅಂತೂ ಎಷ್ಟು ಹತ್ತಿದ್ದಾರೆ ಅಂದರೆ, ನಾನು ಸ್ಟೇಜ್ ಮೇಲೆ ಹೋಗಿದ ತಕ್ಷಣ, ನಾವೆಲ್ಲ ಮಿಡ್ಲ್ ಕ್ಲಾಸ್ ಅಪ್ಪ, ನಮ್ಗೆ ಅವೆಲ್ಲ ನೋಡೋದೇ ಇಲ್ಲ. ಒಂದು ಫ್ರೂಟ್ಸ್ ಬುಟ್ಟಿ ಕೊಡ್ತಾರೆ, ಶಾಲ್ ಹಾಕ್ತಾರೆ, ಪೇಟ ಹಾಕ್ತಾರೆ, ಹಾರ ಹಾಕ್ತಾರೆ. ಗೋಲ್ಡನ್ ಸ್ಟಾರ್ ಗಣೇಶ ಮಾಡಿದ್ದು ನನಗೆ ಫೆಲಿಸಿಟೇಷನ್. ಆಮೇಲೆ ಅವರು ತುಂಬ ಹೊತ್ತು ಮಾತಾಡಿದರು, ಗಣೇಶ ಎಷ್ಟು ಚೆನ್ನಾಗಿ ಓದಿದ್ದೀರಾ, ನಿಮ್ಮ ಮಾರ್ಕ್ಸ್ ಎಲ್ಲ ನೋಡಿದೆ. ಅಲ್ಲಿ ಮಿನಿಸ್ಟ್ರೆಲ್ಲ ಹೇಳಿದ್ರು. ಅಂದರೆ ಮಿನಿಸ್ಟ್ರ್ ಏನಕ್ಕೆ ಪರಿಚಯ ಅಂದರೆ, ಆ ಕಾಲೇಜ್ಗೆ ಡೊನೇಷನ್ ಕೊಡ್ತಾರೆ ಮಿನಿಸ್ಟ್ರು, ನಮ್ಮ ಮಹಾರಾಣೀಸ್ ಕಾಲೇಜ್ಗೆ. ಅವರು ಪ್ರಿನ್ಸಿಪಲ್ ನಟರಾಜ್ ಸರ್ ಅಂತ ಇದ್ದರು. ಅವ್ರು ಹೇಳಿದ್ದಿತ್ತು, ಈ ಥರ ಒಳ್ಳೆ ಹುಡುಗಿ, ಒಳ್ಳೆ ಮಾರ್ಕ್ಸ್ ತಂದಿದ್ದಾಳೆ ಅಂತ ಹೇಳಿದ್ದಕ್ಕೆ ಅವರು ಪ್ರೈಸ್ ಎಲ್ಲ ಕೊಟ್ಟು, ಕ್ಯಾಶ್ ಪ್ರೈಸ್ ಕೊಟ್ಟು ಫೆಲಿಸಿಟೇಷನ್ ಮಾಡಿದ್ರು. ಆಮೇಲೆ ನೆಕ್ಸ್ಟ್ ಡೇನೇ ಏನಿತ್ತು ಅಂದರೆ, ಕಾಲೇಜ್ ಆ್ಯನ್ಯುವಲ್ ಡೇ ಇತ್ತು. ಕಾಲೇಜ್ ಆ್ಯನ್ಯುವಲ್ ಡೇಯಲ್ಲಿ ಎಷ್ಟೊಂದು ಸ್ಪಾನ್ಸರರ್ಸು, ನೀವು ನಂಬಲ್ಲ ಆಯಿತಾ.
ಆ ದಿನಾನ ನೆನೆಸ್ಕೊಂಡ್ರೆ ಈಗಲೂ ಎಷ್ಟು ಖುಷಿಯಾಗುತ್ತೆ ಅಂದರೆ, ನಾವೆಲ್ಲ ಲೆಕ್ಚರರ್ಸು ಸ್ಟೇಜ್ ಮೇಲೆ ನಿಂತಿದ್ದಾರೆ ಆಯಿತಾ. ಸ್ಪಾನ್ಸರರ್ಸ್ ಎಷ್ಟು ಜನ ಅಂದರೆ 9 ಜನ ಸ್ಪಾನ್ಸರರ್ಸು ಪದೇ ಪದೇ ಕರೀತಾ ಇದ್ದಾರೆ. ಶ್ವೇತಾ ಕೆ ವಿ ಅದು ತೊಗೊಂಡಿದ್ದಾರೆ, ಶ್ವೇತಾ ಕೆ ವಿ ಇದು ತೊಗೊಂಡಿದ್ದಾರೆ, ಬಾಟ್ನಿಲಿ ಹೈಯೆಸ್ಟ್, ಬಯೋಟೆಕ್ನಾಲಜಿಲಿ ಹೈಯೆಸ್ಟು, ಕೆಮಿಸ್ಟ್ರಿಲಿ ಹೈಯೆಸ್ಟು, ಓವರಾಲ್ ಹೈಯೆಸ್ಟು, ಯೂನಿವರ್ಸಿಟಿಗೆ ಈ ಥರ ಬಂದಿದೆ. 9 ಸತಿ ನಾನು ಸ್ಟೇಜ್ ಮೇಲೆ ಹೋಗಿದ್ದೀನಿ. ಅಲ್ಲಿ ವಿಜಯ್ ಸರ್ ಅಂತ ಇದ್ದರು, ಅವರು ಆಡ್ಕೋತಾ ಇದ್ರು, ಒಂದು ಚೀಲ ತಂದಿದ್ದೆ ಎಷ್ಟೊಂದು ಬ್ಯಾಗ್ ಇಷ್ಟೊಂದು ಪ್ರೈಸಸ್ನ ಹಾಕೊಂಡು ಹೋಗೋಕ್ಕೆ ಅಂತ ಎಲ್ಲ ಆಡ್ಕೋತಾ ಇದ್ರು. ಅಷ್ಟು ಸಾರಿ ನಾನು ಸ್ಟೇಜ್ ಮೇಲೆ ಹೋಗಿದ್ದೀನಿ. ಅವತ್ತೂ ಅಷ್ಟೇ ಅಪ್ಪನ ಕಣ್ಣಲ್ಲಿ ತುಂಬ ಕಣ್ಣೀರು. ಅಮ್ಮ ಎಲ್ಲೂ ಬರ್ತಿರ್ಲಿಲ್ಲ. ಅವರು ಅಷ್ಟು ಹೋಮ್ಲಿ ಅಂದರೆ ನನ್ನ ಲೈಫ್ ಚೇಂಜ್ ಮಾಡಿದ್ದೆ ನಮ್ಮಮ್ಮ. ಅಷ್ಟು ಮಾರಲ್ ಸಪೋರ್ಟ್ ಕೊಟ್ಟಿದ್ದಾರೆ. ಬಟ್ ಅವ್ರು ಮನೆಯಲ್ಲೇ ಇರ್ತಿದ್ರು, ನೀನು ಹೋಗು, ನೀನು ತೊಗೊಂಡು ಬಾ, ಪ್ರೈಸಸ್ ತೊಗೊಂಡು ಬಾ ಅಂತ. ಅಪ್ಪನಿಗಂತೂ ನನಗೆ ಅಪ್ಪನ ಕಣ್ಣಲ್ಲಿ ಅಮ್ಮನ ಕಣ್ಣಲ್ಲಿ ನೀರು ನೋಡಿದ್ದೀನಿ ಅಂದರೆ ತುಂಬ ಎಮೋಷ್ನಲ್ ಆಗಿಬಿಡ್ತೀನಿ. ಅವ್ರು ಕೂತಿದ್ದಾರೆ, ಆಡಿಯನ್ಸ್ ಸೀಟಲ್ಲಿ ಕೂತಿದ್ದಾರೆ. ಲಾಸ್ಟ್ 9ನೇ ಸತಿಗೆ ನಾನು ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬರ್ತಾಯಿದ್ದೀನಿ. ಅಂದರೆ 9th ಟೈಮ್ ಕರೆದ್ರು. ಇಡೀ ಆಡಿಯನ್ಸ್, ಎಷ್ಟು ಜನ ಆಡಿಯನ್ಸ್ ಎದ್ದು ನಿಂತು ಚಪ್ಪಾಳೆ ಹೊಡಿತಾಯಿದ್ರು. ಅಯ್ಯೋ ವಂಡ್ರ್ಫುಲ್ ಅಂತ. ಅಲ್ಲಿನೂ ಅಷ್ಟೇ ಕೆಲವು ಮಿನಿಸ್ಟ್ರೆಲ್ಲ ಬಂದಿದ್ದರು, ಲೇಡಿ ಪೊಲೀಸ್ ಯಾರೋ ಬಂದಿದ್ದರು, ಅವರೆಲ್ಲನೂ ಅಷ್ಟೇ ಅವರೆಲ್ಲ ಬೆನ್ನಿಗೆಲ್ಲ ತಟ್ಟಿ ಹಂಗೆಲ್ಲ ಮಾಡಿ, ಎಷ್ಟು ಚೆನ್ನಾಗಿ ಓದಿದ್ಯಾ, ಯು ಆರ್ ಇನ್ಸ್ಪಿರೇಷನ್ ಟು ಮೆನಿ ವುಮೆನ್ಸ್ ಅಂತ ಎಲ್ಲ ಹೇಳ್ತಾಯಿದ್ರು. ಆಮೇಲೆ MScಲೂ ಅಷ್ಟೇ ಫ್ರೀ ಸೀಟೇ ಆಯಿತು. ಎಂಟ್ರೆನ್ಸ್ ಎಕ್ಸಾಮ್ ಇತ್ತು MScಗೆ, ಅಲ್ಲೂ ಕೂಡ ಫಸ್ಟ್ ರ್ಯಾಂಕ್, ಯೂನಿವರ್ಸಿಟಿಗೆ ಫಸ್ಟ್ ರ್ಯಾಂಕ್ ಎಂಟ್ರೆನ್ಸಲ್ಲೂ ಕ್ಲಿಯರ್ ಆಯಿತು. ಆಮೇಲೆ ಅಲ್ಲೂ ಅಷ್ಟೇ ಫೀಸ್ ಕಟ್ಟೋಕ್ಕೆ ದುಡ್ಡಿರಲಿಲ್ಲ. ಅಲ್ಲಿ ಹೋಗಿದ ತಕ್ಷಣ ಟೀಚರ್ಸಿಗೆ ನಾನು ಪರಿಚಯ ಆಗೋದೆ. ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ ಅಂತ ಫಸ್ಟ್ ರ್ಯಾಂಕ್ ಸ್ಟೂಡೆಂಟು ಅನ್ನೋಂಗೆ ಮಾತಾಡಿಸ್ತಿದ್ರು. ಬಟ್ ಅಲ್ಲೇನು ಕಾಂಪಿಟೇಷನ್ ಅಂದರೆ IITಯಿಂದ ಆಮೇಲೆ ನಾರ್ತ್ ಅವರೆಲ್ಲ ಬಂದಿದ್ದರು. ತುಂಬ ಕಾಂಪಿಟೇಷನ್ಸ್, ಯಾಕೆಂದರೆ ನಾರ್ತ್ ಅವರೆಲ್ಲ, ಅದು ಮೈಸೂರು ಯೂನಿವರ್ಸಿಟಿ ಅಂದರೆ ತುಂಬ ಫೇಮಸ್, ವೆರಿ ಡಿಗ್ನಿಫೈಡ್ ಯೂನಿವರ್ಸಿಟಿ, ಒನ್ ಆಫ್ ದ ಟಾಪ್ ಯೂನಿವರ್ಸಿಟಿ ಅಂತಲೇ ಹೇಳ್ಬೋದು. ಅಲ್ಲಿ ಮಾಸ್ಟರ್ಸ್ ಮಾಡಿದ್ರೆ ವೆರಿ ಗುಡ್ ಅನ್ನೋಂಗೆ, ಅದು ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಅವ್ರು ನಾರ್ತರೆಲ್ಲ ಬಂದಿದ್ರಲ್ಲ, ಅವ್ರು ತುಂಬ ಜಾಣರು. ಒಬ್ಬ ಆಲಾ ಸಿಂಗ್ ಅಂತ ಇದ್ದ, ಅಪ್ಪ ಚಾಣಕ್ಯ ಅವನು, ಅಷ್ಟು ಚೆನ್ನಾಗಿ ಓದ್ತಾ ಇದ್ದ ಆಯಿತಾ. ಅಲ್ಲೆಲ್ಲ ಹೋಗ್ತಾನೆ ಗೊತ್ತಾಗ್ಕೋಯ್ತು ಟೀಚರ್ಸ್ಗೆ. ಅವರು ಜಿಂದಾಲ್ ಅಂತ, ಬೆಂಗಳೂರು ಜಿಂದಾಲ್ ಇದೆಯಲ್ಲ, ಅಲ್ಲಿ ನನಗೆ ಸ್ಕಾಲರ್ಶಿಪ್ ಬರೋಂಗೆ ಮಾಡಿದ್ರು. ಏನು ಅಂದರೆ ಒಂದು 6 ತಿಂಗಳಿಗೆ ಒಂದು 7,000 ಬರೋಂಗೆ ಮಾಡ್ತಿದ್ರು. ಯಾಕೆಂದರೆ ತುಂಬ ಕಷ್ಟ ಇತ್ತು. ನಾನು ಹೋಗಿ ಲೆಕ್ಚರರ್ಸ್ಗೆ ಕೇಳ್ಕೊಂಡಿದ್ದೆ, ನನಗೆ ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ, ಇನ್ಫ್ಯಾಕ್ಟ್ ನಾನು ಬಿಡಲೇಬೇಕು ಅನ್ನೋ ಸ್ಥಿತಿ ಬಂದ್ಬಿಟ್ಟಿತ್ತು. ಸಾಕು ಓದಿದ್ದು, ಫಸ್ಟ್ ಸೆಮಿಸ್ಟರ್ ಆಗಿದ ತಕ್ಷಣ ಬಿಟ್ಬಿಡೋಣ ಅಂತ ಸ್ಥಿತಿ ಬಂದ್ಬಿಟ್ಟಿತ್ತು. ಆಮೇಲೆ ಗೀತಾ ಮ್ಯಾಮ್, ಅಪರ್ಣ ಮ್ಯಾಮ್ ಅಂತ ಎಲ್ಲ ಇದ್ದರು, ಭಾರತಿ P ಸಾಲಿಮಠ್ ಅವರೆಲ್ಲ ಇದ್ದರು. ಅವರೆಲ್ಲ ಆಮೇಲೆ ಹೋಗಿ ಕೇಳಿದೆ ನಾನು, ಒಂದು ಯಾವ್ದಾನ ಜಾಬ್ ಇದ್ದರೆ ಕೊಡಿ ನನಗೆ ಇಲ್ಲೇ ಡಿಪಾರ್ಟ್ಮೆಂಟಲ್ಲಿ, ನಾನು ಪಾರ್ಟ್ ಟೈಮ್ ಮಾಡ್ತೀನಿ, 4 ಗಂಟೆವರೆಗೂ ಕಾಲೇಜ್ ಇದ್ದರೆ 4 to 6, 7:30ವರೆಗೂ ಜಾಬ್ ಮಾಡ್ತೀನಿ, ಅದರಿಂದ ಬಂದಿರೋ ದುಡ್ಡಲ್ಲಿ ನಾನು ಏನು ಎಜುಕೇಷನ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಅಂದರು. ಆಗ ಅವ್ರಿಗೂ ಬೇಜಾರಾಗೋಯಿತು, ಏನಕ್ಕೆ ಈ ಥರ ಎಲ್ಲ ಮಾತಾಡ್ತೀಯಾ, ನಾನೇ ಏನಾದರೂ ಸ್ಕಾಲರ್ಶಿಪ್ ಅರೇಂಜ್ ಮಾಡ್ತೀನಿ ಅಂತ. ಗೀತಾ ಮ್ಯಾಮು, ಅಪರ್ಣ ಮ್ಯಾಮ್ ಎಲ್ಲ ಅವರೇ ಅಪ್ಲಿಕೇಶನ್ಸ್ ಎಲ್ಲ ಅವರೇ ದುಡ್ಡು ಖರ್ಚು ಮಾಡಿದ್ದು. ಒಂದು ಪೋಸ್ಟ್ಗಾಗಲಿ ಏನೇ ಒಂದು ಓಡಾಡೋಕ್ಕಾಗಲಿ ಯಾವುದಕ್ಕೂ ನನ್ನಿಂದ ದುಡ್ಡು ಇಸ್ಕೊಂಡಿಲ್ಲ. ಅವರೇ ಎಂಥದ್ದು ಪೋಸ್ಟ್ ಮಾಡಿ ಫೈನಲಿ ನನಗೆ ಮಾಡಿಕೊಟ್ರು ಆಯಿತಾ, ಈ ಥರ ದುಡ್ಡು ಬರೋಂಗೆ. ಸೊ ಆರಾಮಾಗಿ MScನೂ ಮಾಡಿಕೊಂಡೆ. ಆಮೇಲೆ MSc ಲಾಸ್ಟ್ ಸೆಮಿಸ್ಟ್ರಲ್ಲಿ ನಮಗೆ ಪ್ರಾಜೆಕ್ಟ್ ಮಾಡಬೇಕು ಆಯಿತಾ, ಒಂದು ಡೆಸರ್ಟೇಷನ್ ಅಂತ ಮಾಡಬೇಕು. ನನಗೆ CFTRಯಲ್ಲಿ ಸಿಕ್ತು. ಒಂದು ಫೇಮಸ್ ಸೈಂಟಿಸ್ಟ್ ಡಾಕ್ಟರ್ ಶೈಲಜಾ ಧರ್ಮೇಶ್ ಅಂಡರು, ಅವರು ಕ್ಯಾನ್ಸರ್ ಬಗ್ಗೆ ವರ್ಕ್ ಮಾಡ್ತಿದ್ರು. ನಾನು ಅವ್ರ ಅಂಡರು ಆ್ಯಂಟಿ ಮೆಟಾಸ್ಟ್ಯಾಟಿಕ್ ವರ್ಕ್ ಏನೋ ಮಾಡ್ತಿದ್ದೆ, ಕ್ಯಾನ್ಸರ್ ಬಗ್ಗೆನೇ, ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ವರ್ಕ್ ಮಾಡ್ತಿದ್ದೆ. ತುಂಬ ಚೆನ್ನಾಗಾಗ್ತಿತ್ತು. ಅಲ್ಲಿ ಸ್ವಲ್ಪ ಸ್ಪೆಂಡ್ ಮಾಡಬೇಕಿತ್ತು. ದೇವರು ಯಾವ್ಯಾವ ಮೂಲಕ ನನಗೆ ಹೆಲ್ಪ್ ಮಾಡಿದ್ದಾರೆ ಅಂದರೆ, ನಾನು ಇನ್ಫ್ಯಾಕ್ಟ್ ಮಧ್ಯಾಹ್ನ ಊಟನೇ ತೊಗೊಂಡು ಹೋಗ್ತಾ ಇರಲಿಲ್ಲ ಆಯಿತಾ. ಯಾವುದೋ ಒಂದು XYZ ರೀಸನಿಂದ ತುಂಬ ಕಷ್ಟ ಇತ್ತು. ಆಮೇಲೆ ಏನೇನೋ ರೀಸನ್ಗೆ ಊಟ ತೊಗೊಂಡು ಹೋಗ್ತಿರ್ಲಿಲ್ಲ. ತುಂಬ ಸುಸ್ತಾಗ್ತಿತ್ತು ಆ್ಯಕ್ಚುಲಿ ಮಧ್ಯಾಹ್ನ ಬಿಸಿಲಲ್ಲಿ ಎಲ್ಲ. ಅವ್ರು ಅಬ್ಸರ್ವ್ ಮಾಡಿದ್ದಾರೆ, ನೀನು ಊಟನೇ ಮಾಡಲ್ವಲ್ಲ ಏನಕ್ಕೆ ಅಂತ ಕರೆದು ಕೇಳಿದ್ರು. ಸೈಂಟಿಸ್ಟ್ ಅವರು, ಅಷ್ಟು ಗ್ರೇಟ್ ಸೈಂಟಿಸ್ಟ್ ಅವರು ಆಯಿತಾ, ಲೇಡಿ. ನಾನು ಈ ಥರ ಎಲ್ಲ ಹೇಳಿದೆ, ಸ್ವಲ್ಪ ಕಷ್ಟ ಇದೆ ಮೇಡಮ್. ಆಮೇಲೆ ಹೇಳಿದ್ರು, ಈ ಥರ ಎಲ್ಲ ಪ್ರಾಜೆಕ್ಟ್ ಮಾಡಬೇಕು, ದುಡ್ಡೆಲ್ಲ ಕೊಡಬೇಕಾಗುತ್ತೆ, ಹಾಗೆ ಹೀಗೆ ಅಂತ ಎಲ್ಲ ಹೇಳಿದ್ರು. ನೋಡಿ, ಇದು ನಂದು 2nd ಗೋಲ್ಡ್ ಮೆಡಲು ಆಯಿತಾ. ಆ ಥರ ಎಲ್ಲ ಹೇಳಿದ್ರು. ನಾನು ಹೇಳಿದೆ, ಇಲ್ಲ ಮೇಡಮ್ ಅಫೋರ್ಡ್ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿದ್ಮೇಲೆ, ಅವರೇ ಆಯಿತಾ ಫುಲ್ಲು ಪ್ರಾಜೆಕ್ಟ್ ಅವರೇ ಸ್ಪಾನ್ಸರ್ ಮಾಡಿದ್ದಾರೆ. ಫುಲ್ಲು ಎಷ್ಟು ಗೊತ್ತಾ, 12,000ನೋ 13,000ನೋ ಅವರೇ ಖರ್ಚು ಮಾಡಿರೋದು. ಫುಲ್ಲು ಥೀಸಿಸ್ ಎಲ್ಲ ಬರೆದಿದ್ದು, ಅದು ಆ ಬುಕ್ಕೆಲ್ಲ ಬರಿತೀವಲ್ವ, ಅದಕ್ಕೆಲ್ಲ ಬೈಂಡಿಂಗಿಗೆ, ಆಮೇಲೆ ಎಡಿಟ್ ಮಾಡಿದ್ದಿದ್ದು. ಅವ್ರಿಗೇನು ಅಂದರೆ, ನಿನ್ನಂಥವ್ರಿಗೆ ಹೆಲ್ಪ್ ಮಾಡಿದ್ರೆ ನಾವೇನೂ ಕಳ್ಕೊಳ್ಳಲ್ಲ ಅನ್ನಂಗೆ. ನಾನು ಎಷ್ಟು ಜನಕ್ಕೆ ಋಣ ಆಗಿದ್ದು. ನನ್ನ ಕೆಲಸ ಸಿಕ್ಕಾದ್ಮೇಲೆ ಎಲ್ರಿಗೂ ಹೋಗಿ ಕಾಲು ಮುಗಿದು, ಅವ್ರನ್ನ ನನ್ನ ಲೈಫಲ್ಲೇ ಮರೆಯೋಕ್ಕೆ ಸಾಧ್ಯ ಇಲ್ಲ. ದೇವರು ಆ ಥರ, ನಾವು ಸ್ಟ್ರಾಂಗಾಗಿ ಏನಾದ್ರು ಕಷ್ಟಪಡ್ತಿದ್ದೀವಿ ಅಂದರೆ ಯಾವುದೋ ಮೂಲಕ, ಯಾವುದೋ ಶಕ್ತಿ ಮೂಲಕ, ಮನುಷ್ಯರ ಮೂಲಕನೇ ಹೆಲ್ಪ್ ಮಾಡಿಸ್ತಾರೆ. ಎಲ್ಲರೂ ಅಷ್ಟು ಹೆಲ್ಪ್ ಮಾಡಿದ್ದಿತ್ತು ಆಯಿತಾ.
ಆಮೇಲೆ ಅವರು ಹೇಳಿದರು, ಪರವಾಗಿಲ್ಲ ನೀನು ಅಷ್ಟೊಂದು ಗಿಲ್ಟ್ ಫೀಲ್ ಮಾಡ್ಕೊಂಡು ನನಗೆ ಈಸ್ಕೋಬೇಕು ಅಂದರೆ ಭಾರಿ ಹಿಂಸೆ ಆಗ್ತಿತ್ತು. ಅವರು ಪರವಾಗಿಲ್ಲ ನಿನ್ನ ಕೆಲಸ ಸಿಕ್ಕಾದ್ಮೇಲೆ ತೀರಿಸು ಅಂತ ಹೇಳ್ತಿರೋರು. ಹಾಗೆ ತೀರಿಸ್ದೆ ನಾನು, ಪ್ರತಿಯೊಂದು ತೀರಿಸ್ದೆ. ಆಮೇಲೆ ಜೊತೆಗೆ ಹೋಗ್ಬಿಟ್ಟು ಅವ್ರಿಗೆ ಸೀರೆ ಕೊಟ್ಟು ಮೊನ್ನೆ ಗೃಹ ಪ್ರವೇಶ ಆದಮೇಲೆ ಆಗೋಬೇಕಾದ್ರೂ ಅಷ್ಟೇ ಅಷ್ಟು ನೆನೆಸ್ಕೊಂಡೆ ಅವ್ರಿಗೆ. ನನ್ನ ಲೈಫಲ್ಲೇ ಅವ್ರನ್ನೆಲ್ಲ ಮರೆಯಲ್ಲ ಫ್ರೆಂಡ್ಸ್. ಅಷ್ಟು ನನ್ನ ಲೈಫ್ನ ಚೇಂಜ್ ಮಾಡಿರೋ ವ್ಯಕ್ತಿಗಳು ತುಂಬ ಜನ ಇದ್ದಾರೆ. ನನಗೆ ಪರ್ಸ್ನಲಿ ಸುಮ್ಮನೆ ಹೇಳೋರು ತುಂಬ ಜನ ಇರ್ತಾರೆ ಹೆಲ್ಪ್ ಮಾಡ್ತೀವಿ ಅಂತ. ಬಟ್ ನಾನು ಅಷ್ಟು ಕಷ್ಟಪಡ್ತಿದ್ದೆ. ನಾನೇನು ಜಾಸ್ತಿ ಎಕ್ಸಾಗರೇಟ್ ಮಾಡ್ತಿಲ್ಲ. ಹಗಲು ರಾತ್ರಿ ಬಸ್ಸಲ್ಲಿ ಓದೋದು, ಆಮೇಲೆ ಏನಾದರೂ ಜೆರಾಕ್ಸ್ ಕೊಡ್ತಾರೆ ಅಂದರೆ ನಾನೇ ರಾತ್ರಿ ಎಲ್ಲ ಕುತ್ಕೊಂಡು ಬರೆಯೋದು. ಜೆರಾಕ್ಸಿಗೆ ದುಡ್ಡು ಇರ್ತಿರ್ಲಿಲ್ಲ. ಏನಾದ್ರು ತುಂಬ ಒಂದು 100 ಪೇಜ್ ಇದೆ ಅಂದರೆ ಅದನ್ನು ಚಿಕ್ಕದಾಗಿ ಜೆರಾಕ್ಸ್ ಮಾಡಿಸ್ಕೊಳ್ಳೋದು, ಸೊ ದಟ್ ನನಗೆ ದುಡ್ಡು ಕಡಿಮೆ ಬೀಳುತ್ತೆ ಅಂತ. ಆ ಚಿಕ್ಕ ಅಕ್ಷರಗಳನ್ನ ನೋಡಿನೇ ನನಗೆ ಮೈಗ್ರೇನ್ ಸ್ಟಾರ್ಟ್ ಆಗಿದ್ದು. ಆ ಡಾಕ್ಟರ್ ಒಬ್ಬರು ಇದ್ದರು, ಅವ್ರು ಹೇಳಿದ್ದು ತುಂಬ ಚಿಕ್ಕ ಅಕ್ಷರದಲ್ಲಿ ಓದಬೇಡ ಅಂತ. ಅಂದರೆ ಅಷ್ಟೊಂದು ಎಲ್ಲಿ ಜೆರಾಕ್ಸಿಗೆ ಕೊಡೋಕ್ಕಾಗತ್ತೆ ಅಂತ ಚಿಕ್ಕ ಅಕ್ಷರಗಳನ್ನ ಮಾಡಿಸ್ಕೊಳ್ಳೋದು, ಅದರಲ್ಲೇ ಓದ್ತಾ ಇದ್ದೆ. ಅದು ಬರ್ತಾ ಹೆಂಗಾಯಿತು ಅಂದರೆ ಕಣ್ಣಿಗೆಲ್ಲ ಸ್ಟ್ರೇನ್ ಆಗಿ ಸ್ವಲ್ಪ ಮೈಗ್ರೇನ್ ಸ್ಟಾರ್ಟ್ ಆಗೋಯಿತು. ಸಿಕ್ಕಾಪಟ್ಟೆ ಮೈಗ್ರೇನು. MSc ಲಾಸ್ಟಲ್ಲಂತೂ ತಲೆ ಹೊಡ್ಕೊಳ್ಳೋದು, ತಲೆ ಭಾರ, ಅದು ಈಗಲೂ ಹೋಗಿಲ್ಲ, ಅಷ್ಟು ಮೈಗ್ರೇನ್ ಸ್ಟಾರ್ಟ್ ಆಗೋಯಿತು. ಆಯಿತಾ. ಆಮೇಲೆ ಈ ಥರ ಓದಬೇಕಾದ್ರೆ ಅದಕ್ಕೆ ಹೇಳೋದು ಎಷ್ಟು ಕಷ್ಟಪಡಬೇಕು ಅಂತ. ಒಂದು ಇನ್ಸಿಡೆಂಟ್ ಆಯಿತು ನನ್ನ ಲೈಫಲ್ಲಿ. ನಂದು ಎಕ್ಸಾಮ್ ಇತ್ತು, ಡಿಗ್ರಿನೋ ಮಾಸ್ಟರ್ಸಲ್ಲೋ ಒಂದು ಎಕ್ಸಾಮ್ ನಡೀತಿತ್ತು. ಎಕ್ಸಾಮ್ ನಡೆಯೋಬೇಕಾದ್ರೆ ನಮ್ಮ ತಂದೆಗೆ ತುಂಬಾ ಹುಷಾರಿರಲಿಲ್ಲ. ತುಂಬ ಅಂದರೆ ತುಂಬ ಸೀರಿಯಸ್ ಆಗೋಗಿತ್ತು ಏನೋ ಒಂದು ಇಶ್ಯೂಗೆ. ನನಗೆ ಹಿಂದಿನ ದಿನ ರಿವೈಸ್ ಮಾಡೋಕ್ಕೆ ಆಗಿರಲಿಲ್ಲ. ಸ್ಟಾರ್ಟಿಂಗಿಂದ ಎಲ್ಲ ಓದ್ತಿದ್ದೆ, ಬಟ್ ನನಗೇನು ರಿವೈಸೇ ಮಾಡೋಕ್ಕಾಗಿಲ್ಲ. ಹಿಂದಿನ ದಿನ ಆ ಥರ ಇನ್ಸಿಡೆಂಟ್ ಆಯಿತು. ಇಡೀ ದಿನ ಹಾಸ್ಪಿಟ್ಲಲ್ಲೇ ಇದ್ದೀನಿ, ರಾತ್ರಿ ಎಲ್ಲ ಹಾಸ್ಪಿಟ್ಲಲ್ಲೇ ಇದ್ದೀನಿ. ನಾನೇನು ರಿವೈಸೇ ಮಾಡೋಕ್ಕಾಗಲಿಲ್ಲ. ಆಮೇಲೆ ಎಕ್ಸಾಮಲ್ಲಿ ಹೋಗಿ ಒಂದು 5 ನಿಮಿಷ ಬೆಳಗ್ಗೆ ಸುಮ್ಮನೆ ಹಿಂಗೆ ಅಮ್ಮ ಹೇಳಿದ್ರು, ನಾನು ಹೆಂಗೋ ಮ್ಯಾನೇಜ್ ಮಾಡ್ಕೋತೀನಿ, ನೀನು ಹೋಗಿ ಎಕ್ಸಾಮ್ ಬರೆದು ಬಾ ಅಂತ. ಅಲ್ಲೇ ಸಿಟಿಯಲ್ಲೇ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದರು. ಅಲ್ಲೇ ಬಸ್ ಹತ್ತಿ ಸುಮ್ಮನೆ ಹೋಗಿ ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ದು. ಸುಮ್ಮನೆ ಹಿಂಗೆ ರಿವೈಸ್ ಮಾಡಿದೆ ಅಷ್ಟೇ ಒಂದು ಅರ್ಧ ಗಂಟೆ. ದೇವರು ಎಷ್ಟು ಕಾಪಾಡ್ದ ಅಂದರೆ ಎಲ್ಲೋ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಎಲ್ಲ ಓದಿದಿತ್ತು. ಪೆನ್ ಇಟ್ಟರೆ ಪಟ ಬರೆಯಂಗೆ ಆಗ್ತಿತ್ತು. ಅದು ಹೆಂಗೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಆಯಿತಾ. 98 ಏನೋ 100ಗೆ ಎಲ್ಲ ನೆನಪಾಗ್ತಿತ್ತು. ನನಗೆ ಒಂಥರ ಭಯ. ನನ್ನ ಫ್ರೆಂಡ್ಸ್ ಹತ್ರ ಹೇಳಿ ನನಗೆ ರಿವೈಸ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಹಾಸ್ಪಿಟ್ಲಿಂದ ಬಂದಿದ್ದೀನಿ, 16 ಜನ ನನಗಷ್ಟು ಸಮಾಧಾನ ಮಾಡ್ತಿದ್ದಾರೆ, 15 ಜನ ನಾನು ಸೇರಿಸಿದೆ 16. ಸುತ್ತಲೂ ಕೂತ್ಕೊಂಡು ಡಿಗ್ರಿಯಲ್ಲೇ ಸುತ್ತಲೂ ಕೂತ್ಕೊಂಡು ಸಮಾಧಾನ ಮಾಡ್ತಿದ್ದಾರೆ, ನಿನ್ನ ಕೈಲಾಗುತ್ತೆ, ಬಾಯಿ ಮುಚ್ಕೊಂಡು ಇದು ಮಾಡು. ಎಷ್ಟು ಸಾಂತ್ವನ ಹೇಳ್ತಾಯಿದ್ರು, ಎಷ್ಟು ಧೈರ್ಯ ಹೇಳ್ತಾಯಿದ್ರು. ಅಮ್ಮನೂ ಅಷ್ಟೇ, ನೀನು ಯೋಚನೆ ಮಾಡಬೇಡ, ನಾನು ಹೆಂಗೋ ಹ್ಯಾಂಡಲ್ ಮಾಡ್ಕೋತೀನಿ, ನೀನು ಹೋಗಿ ಎಕ್ಸಾಮ್ ಬರ್ತು ಬಾ ಅಂತ. ಬಸ್ಸಲ್ಲಿ ಸುಮ್ಮನೆ ಹಿಂಗೆ ರಿವೈಸ್ ಮಾಡಿಕೊಂಡು ಬುಕ್ಕಿ ಥರ ತಿರುಗಿಸಿದ್ದು ಅಷ್ಟೇ. ಅದು ಯಾವಾಗ್ಲೂ ಅಷ್ಟೇ. ಹಿಂದಿನ ದಿನ ಓದ್ತೀವಿ, ಏನೋ ಕಟ್ಟಾಗ್ತೀವಿ, ಅದೆಲ್ಲ ಏನೂ ಇಲ್ಲ. ಆಯಿತಾ. ಫಸ್ಟಿಂದನೇ ಓದಬೇಕು, ಕಷ್ಟಪಟ್ಟು ಓದಬೇಕು, ಕಷ್ಟಪಟ್ರೇ ಬೆಲೆ. ಆಯಿತಾ. ಆಮೇಲೆ ಆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಎಲ್ಲೋ ಇನ್ಫಾರ್ಮೇಷನ್ಸ್ ಇರುತ್ತಲ್ಲ, ನೀಟಾಗಿ ಎಕ್ಸಾಮ್ ಎಲ್ಲ ಬರಿತಾ ಇದ್ದೆ. ಈವನ್ ಸೈನ್ಸ್ ಎಕ್ಸಿಬಿಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ವಿ. ಆಮೇಲೆ ಪ್ರೈಸಸ್ ಎಲ್ಲ ಸ್ಟೇಟ್ ಲೆವೆಲೆಲ್ಲ ಪ್ರೈಸಸ್ ತೊಗೊಂಡಿದ್ವಿ. ತುಂಬ ಚೆನ್ನಾಗಿ ಓದ್ತಾಯಿದ್ವಿ. ಇನ್ಫ್ಯಾಕ್ಟ್ MSಲ್ಲೂ ನಮ್ಮದು ಕೋಯೆಡ್ ಆಯಿತಾ, ಗಂಡು ಮಕ್ಕಳು ಇರ್ತಿದ್ರು. ಬಟ್ ಒಂದು ಕ್ಷಣನೂ ಮನ್ಸು ಆ ಥರ ಆಗೋದು, ಆ ಥರ ಈ ಥರ ಏನೋ ದೃಷ್ಟಿಯೆಲ್ಲ ನೋಡೋದು, ಅವರು ಆ ಥರ ನೋಡ್ತಿರ್ಲಿಲ್ಲ, ನಾವೂ ಆ ಥರ ನೋಡ್ತಿರ್ಲಿಲ್ಲ. ಅವರೆಲ್ಲ ಈಗ ಚೆನ್ನಾಗಿ ಓದಿ ಪ್ಯಾರಿಸಲ್ಲಿದ್ದಾರೆ, ಸಿಂಗಾಪುರಲ್ಲಿದ್ದಾರೆ, ಆಸ್ಟ್ರೇಲಿಯಾದಲ್ಲಿದ್ದಾರೆ. ಒಬ್ಬೊಬ್ಬರು ಗಂಡು ಮಕ್ಕಳು ಆ ಥರ ಇದ್ದಾರೆ. ಅಷ್ಟು ರೀತಿ ಓದ್ತಾಯಿದ್ರು. ಆಮೇಲೆ ಅದು ತಲೆ ಯಾವಾಗಲೂ ಕಾನ್ಸ್ಟೆಂಟ್ ಆಗಿರಬೇಕು ಅನ್ನೋದು ಅದಕ್ಕೇ. ನಾವು ಎಷ್ಟು ಚೆನ್ನಾಗಿ ಓದ್ತಿದ್ವಿ MScಲಿ ಅಂದರೆ, BScಲಿ ಹೆಣ್ಮಕ್ಳೇ ಇದ್ದಿದ್ದು ಮಹಾರಾಣೀಸು. ಬಟ್ MScಲೂ ಅಷ್ಟೇ, ಯಾರೇ ಗಂಡು ಮಕ್ಳು ಏನೇ ಇದ್ದರೂ ಕೂಡ ನಾವು ಅವ್ರ ಜೊತೆ ಮಾತಾಡಿದ್ರು ಜಸ್ಟ್ ಸಬ್ಜೆಕ್ಟ್ ರಿಲೇಟೆಡ್ಡು, ಏನೇ ಇದ್ದರೂ ರೆಸ್ಪೆಕ್ಟ್ ಮಾತಾಡೋದು. ಅದಕ್ಕೇ ಇರಬೇಕು, ಯಾವಾಗಲೂ ತಲೆ ಕಾನ್ಸ್ಟೆಂಟ್ ಮೈಂಡ್ ಇರಬೇಕು, ಎಲ್ಲೂ ಡೈವರ್ಷನ್ಸ್ ಇರಬಾರ್ದು ಅಂತ ಹೇಳೋದು ಅದಕ್ಕೇ. ಸೊ ಈ ಥರ ಇತ್ತು ನಂದು ಡಿಗ್ರಿ, MSc. ಆಮೇಲೆ B.Edದು ಬಂದು ಇನ್ನೊಂದು ಸತಿ ಹೇಳ್ತೀನಿ, ಅದು ತುಂಬ ಇದೆ ಆಯಿತಾ. ಯಾಕೆಂದರೆ ಅದು ಮದುವೆ ಆದಮೇಲೆ ಮಾಡಿದ್ದಿತ್ತು, ಇನ್ನೂ ಕಷ್ಟದ ಸ್ಟೋರಿ ಅದು. ಸೊ ಇದು ತುಂಬ ಲಾಂಗ್ ಆಗೋಯಿತು. ಮುಂದಿನ ವ್ಲಾಗಲ್ಲ, ಇನ್ಯಾವಾಗನ ಮಾಡ್ತೀನಿ. ಯಾಕೆಂದರೆ ಮದುವೆ ಆದಮೇಲೆ ಹೆಂಗೆ ಓದೋದು ಅಂದರೆ, ಇದು ಎಲ್ಲದಕ್ಕಿಂತ ಕಷ್ಟ ಮದುವೆ ಆದಮೇಲೆ. ಅದು ಮದುವೆ ಆದಮೇಲೆ ಮಾಡಿದ್ದಲ್ಲ, ಇನ್ನೂ ವರ್ಷ ಏನಂದರೆ ನನ್ನ ದೊಡ್ಡ ಮಗಳು ಹುಟ್ಟಿದ್ಲು, ಅದಾದಮೇಲೆ ಮಾಡಿದ್ದಿತ್ತು. ತುಂಬ ಕಷ್ಟಪಟ್ಟೆ ಅದಕ್ಕೂ ಕೂಡ. ಅದನ್ನು ಇನ್ಯಾವಾಗನ ಹೇಳ್ತೀನಿ. ಸುಮಾರು ಜನ ಪ್ರೀವಿಯಸ್ ವ್ಲಾಗಗೂ ಹೇಳಿದ್ದಾರೆ ಎಷ್ಟು ಮೋಟಿವೇಟೆಡ್ ವ್ಲಾಗು ಅಂತ. ನಿಜ ತುಂಬ ಕಷ್ಟಪಟ್ಟಿದ್ದೀನಿ. ಆ ಥರನೇ ಒಂದು ಸ್ಯಾಟಿಸ್ಫೈಡ್ ಲೈಫ್ ಇದೆ, ಒಳ್ಳೆ ಹಸ್ಬೆಂಡು, ಅತ್ತೆ ಮನೆ ಎಲ್ಲ ಒಳ್ಳೇದಿದೆ ಆಯಿತಾ. ತುಂಬ ದೇವರು ಒಳ್ಳೆಯದನ್ನೇ ಬ್ಲೆಸ್ ಮಾಡಿದ್ದಾರೆ. ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಯಾವತ್ತೂ ಇರುತ್ತೆ. ಮೇ ಬಿ ಲೇಟ್ ಆಗ್ಬೋದು, ಕೆಲವು ಸತಿ ಇನ್ನೂ ಜಾಸ್ತಿ ದೇವ್ರು ಟೆಸ್ಟ್ ಮಾಡ್ಬೋದು.
ಬಟ್ ನಾವು ಯಾವಾಗ ಕಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ತುಂಬಾ ದೇವರು ಬ್ಲೆಸ್ ಮಾಡ್ತಾರೆ. ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟು ಏನಕ್ಕೆ ಮಾಡಿದೆ ಅಂದರೆ ಇದೆಲ್ಲ ನನಗೂ ಮೆಮೊರಿನೇ. ಒಂದು 10 ವರ್ಷ ಆದಮೇಲೆ ನನ್ನ ಮೆಮೊರೀಸ್ ನಾನೇ ಕೇಳಿದ್ರೆ ನನಗೆ ಖುಷಿ ಆಗುತ್ತೆ ಅಂತ ಇಷ್ಟೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.